ಅಲ್ವಾ? ನಾನು ನನ್ನ ಫ್ರೆಂಡು ಇಬ್ರು. ಫ್ರೆಂಡಾ? ಯಾವ ಫ್ರೆಂಡ್ ಇದಾನಯ್ಯ ಇಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಪ್ಲೀಸ್ ಭಗವಂತ ಕಾಣಿಸ್ಕೋ. ಪಾಪ ಎಂತೆಂತ ಮೆಂಟ್ಲುಗಳು ಬರ್ತಾರೆ ನಮ್ಮ ಬಾಬಾ ಹತ್ರ. ಇಷ್ಟೊತ್ತವರೆಗೂ ಇರ್ಲಿಲ್ಲ, ಇವಾಗ ಎಲ್ಲಿಂದ ಬಂದ್ರು? ಅಂದ್ರೆ ಈಗ ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಹಾ, ಕಾಣಿಸ್ತಿದ್ದಾರೆ. ಅಂದ್ರೆ ಈಗಲೇ ಬಂದ್ರು. ಇವಾಗ ಬಂದ. ಥ್ಯಾಂಕ್ ಯು ಭಗವಂತ. ಹೋಗ್ಬೋದಾ? ಹೊರಡಿ. ಶಿವು, ಒಂದಿನ ಬಂದಿದ್ದಕ್ಕೆ ದಿನ ಬರ್ಬೇಕು ಅನಿಸ್ತೇನೋ? ಖುಷಿ ಆಯ್ತು ಬಿಡು. ಎಲ್ಲ ಕಪಾಳೇಶ್ವರ ಬಾಬನ್ ಮಹಿಮೆ ಮಾವ. ಯಾರೋ ಫ್ರೆಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತುಂಬಾ ಒಳ್ಳೇದಾಯ್ತು. ಬನ್ನಿ ಕುತ್ಕೊಳ್ಳಿ. ಆಶೀರ್ವಾದ ಬೇಕೇನಪ್ಪ? ಆಶೀರ್ವಾದ ಅಂತೆ ಆಶೀರ್ವಾದ. ಆಶೀರ್ವಾದ ಮಾಡೋದಕ್ಕೆ ನೀನೇನು ಭಗವಂತನ? ನಿಜವಾದ ಭಗವಂತ ಇವನು. ಈ ಭಗವಂತನ ಹೆಸರೇನಪ್ಪ? ಈಶ್ವರ, ಪರಮೇಶ್ವರ, ಜಗದೀಶ್ವರ ಎಲ್ಲ ಇವನೇ. ಇವನೇ ಸೃಷ್ಟಿಕರ್ತ, ಇವನೇ ಲಯಕರ್ತ. ನಿಲ್ಸಿ, ಯಾಕೊಳ್ಳೆ ಹುಚ್ಚರ ತರ ನಗ್ತಾ ಇದ್ದೀರಾ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಇವನಲ್ಲ ಭಗವಂತ. ಇವನು ನಿಜವಾದ ಭಗವಂತ. ಹೌದಾ? ಇವನು ನಿಜವಾದ ಭಗವಂತನಾ? ಎದೋಳಪ್ಪ, ಎದೋಳು. ನೋಡು, ಇವನು ನನ್ನ ಮಗ. ಇವನು ನಿಜವಾಗ್ಲೂ ದೇವರೇ ಆಗಿದ್ರೆ ಇವನ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ನೀನು ಇವನ್ ಕಣ್ಣು ಬರ್ಸ್ಬಿಟ್ರೆ ನಿನ್ನ ನಿಜವಾದ ಭಗವಂತ ಅಂತ ನೀನು ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಏನಂತೀರಪ್ಪ? ಕಣ್ಣಪ್ಪ, ಕಣ್ ಕೊಡಪ್ಪ. ಕೊಡು. ಭಗವಂತ, ಇದೇ ಒಳ್ಳೆ ಅವಕಾಶ. ಕಣ್ ಕೊಟ್ಬಿಡು. ಆಗ್ಲಾದ್ರೂ ಇವರೆಲ್ಲರೂ ನಂಬ್ತಾರೆ. ಷಡಕ್ಷರಂ ಇದಂ ಸ್ತೋತ್ರಂ ಯಃ ಪಠೇ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೂಢತೆ. ನೋಡಿ, ಈಗ ಕಣ್ ಬರುತ್ತೆ, ನೋಡ್ತಾ ಇರಿ. ಹೌದು ಮಾವ. ಅಯ್ಯಬ್ಬ್ಯ, ಯಾರು ನಮ್ಮ ಬಾಬಂಗ್ ಹಿಂಗ್ ಮಾಡದ್ದು? ನಮ್ಮ SP ಸಾಹೇಬ್ರು ಕೂಡ್ಲೆ ಹೋಗಿ ವಿಷಯ ತಿಳ್ಕೊಂಡ್ ಬಾ ಅಂದಳಿ ನನ್ನನ್ನು ಕಳ್ಸಿರು. ಬಾಬಾ, ನೀವೇನು ಟೆನ್ಷನ್ ಮಾಡಬೇಡಿ. ನಿಮ್ಗೆ ಯಾರು ಹಿಂಗ್ ಮಾಡೋದಂದಲ್ಲಿ ಹೇಳಿ ಅವ್ರನ್ನ ಒದ್ದು ಒಳಗೆ ಹಾಕ್ತೆ. ಕಾಶಿ ಅವರೇ, ನಮ್ಮ ಯಜಮಾನ್ರ ಜೊತೆ ಯಾರೋ ಒಬ್ರು ಬಂದಿದ್ರು. ಪಾಪ ನಮ್ಮ ಕಪಾಳೇಶ್ವರ ಬಾಬಾ ಅವರು ಆಶೀರ್ವಾದ ಮಾಡೋದಕ್ಕೆ ಅಂತ ಅವ್ರನ್ನ ಕರೆದ್ರು. ಇನ್ನೇನ್ ಕೈ ಎತ್ತಿ ಆಶೀರ್ವಾದ ಮಾಡಬೇಕು, ಅಷ್ಟೊತ್ತಿಗೆ ಹೀಗಾಗೋಯ್ತು. ಹಂಗಾರೆ ಇದೆಲ್ಲ ಅವಂದೇ ಕೆಲ್ಸವಾ? ಸರ್, ಒಂದ್ ನಿಮಿಷ. ನಮ್ ಬಾಬಾಗ್ ಯಾರೋ ಏನೋ ಮಾಡಿದ್ರು ಅಂತ ಯಾರು ಹೇಳಿದ್ರು? ಮತ್ತೆ ಈ ಪರಿಸ್ಥಿತಿ? ಬಾಬಾ ಅವ್ರ ಆತ್ಮಚರಿತ್ರೆಯಲ್ಲಿ ಒಂದ್ ಕಡೆ ಬರ್ದಿಟ್ಟಿದ್ರು, ಅವ್ರ ಇಂಥ ದಿನದಲ್ಲಿ ಇಂಥ ಸಮಯದಲ್ಲಿ ಹೊಸ ಅವತಾರನ ತಾಳ್ತೀನಿ ಅಂತ. ಆ ಹೊಸ ಅವತಾರನೇ ಈ ಅವತಾರ. ಇದು ಯಾವ ಅವತಾರ? ಕ್ರಾಸ್ ಕೈ ಅವತಾರ, ಭಗವಂತನ 109ನೇ ಅವತಾರ. ಕ್ರಾಸ್ ಕೈ ಬಾಬಾ ಕಿ, ಕ್ರಾಸ್ ಕೈ ಕಪಾಳೇಶ್ವರ ಬಾಬಾ ಕಿ. ಕ್ರಾಸ್ ಕೈ ಕಪಾಳೇಶ್ವರ, ಎಷ್ಟು ಚೆನ್ನಾಗಿದೆ ಹೆಸರು. ಹೌದು, ಅದ್ಭುತವಾದ ಹೆಸರು. ಬಾಬಾ, ಇವತ್ತು ನಿಮ್ಮ ಹೆಸರಲ್ಲಿ ನಮ್ಮನೇಲಿ ಭಜನೆ ಇಟ್ಕೊಂಡಿದೀವಿ. ನೀವು ವಿಶ್ರಾಂತಿ ತಗೊಳ್ಳಿ, ನಾವು ನಾಳೆ ಬರ್ತೀವಿ ಅಲ್ವಾ ಮಾವ? ಹೌದೌದು. ಆಶೀರ್ವಾದ ಮಾಡಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಬೇಡ, ಡಾಕ್ಟರ್ ಬೇಡ, ಏನು ಬೇಡ. ನಾನು ಪ್ರಾಣಿನ ಬಾಬಾ ಹತ್ರ ಕರ್ಕೊಂಡು ಹೋಗ್ತೀನಿ. ನಾನು ಖಂಡಿತ ಅವನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಮಗಳು ನನ್ನ ಜವಾಬ್ದಾರಿ. ರೆಡಿಯಾಗಿ ಬರ್ತೀನಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಪ್ರಣಿ, ಅಳ್ಬೇಡ ಅಕ್ಕ, ನಿನ್ನ ಹತ್ರ ನಂಗೂ ಅಳು ಬರುತ್ತೆ.
ಏನಾಗಲ್ಲ ಕಣೆ, ಬಾಬಾ ಎಲ್ಲ ಒಳ್ಳೇದೇ ಮಾಡ್ತಾರೆ. ಎಲ್ಲ ಪರೀಕ್ಷೆ ಮಾಡಾಯ್ತು, ಆದರೆ ಏನೂ ಸಮಸ್ಯೆ ಕಾಣಿಸ್ತಾ ಇಲ್ಲ. ಮತ್ತೆ ಮಾತ್ಯಾಕೆ ಬರ್ತಾ ಇಲ್ಲ ಡಾಕ್ಟರ್? ನನಗೂ ಅದು ಅರ್ಥ ಆಗ್ತಾ ಇಲ್ಲ. ಒಂದೆರಡು ದಿವಸ ನೋಡೋಣ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರಾಯ್ತು. ಭಗವಂತನ ಶಾಪ, ಯಾವ ಸ್ಕ್ಯಾನಿಂಗ್ ಅಲ್ಲಿ ತಾನೇ ಕಾಣುತ್ತೆ ಡಾಕ್ಟರ್? ಶಾಪನ? ಏನ್ ಹೇಳ್ತಾ ಇದ್ರೆ ಮೇಡಮ್? ಏನಿಲ್ಲ ಡಾಕ್ಟರ್, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಸರಿ ಹೋಗ್ಬಿಡುತ್ತಾ? ಸ್ಕ್ಯಾನಿಂಗ್ ಮಾಡಿದ್ರೆ ಸರಿ ಹೋಗುತ್ತಂತಲ್ಲ, ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದಲ್ವಾ? ಅಂದಾಗೆ ನಿನ್ನೆ ಊಟಕ್ಕೆ ಏನ್ ಕೊಟ್ರಿ ಅವ್ರಿಗೆ? ಮಾಮೂಲಿ ಮನೆ ಊಟನೇ. ಅದು ಬಿಟ್ರೆ ಕಪಾಳೇಶ್ವರ ಬಾಬಾದು ಚೂರ್ಣ ಕೊಟ್ಟಿದ್ದೆ. ಹೆಸರು ಹೇಳ್ಬೇಕು, ಅವನ ಆಶ್ರಮದಿಂದ ಏನು ತರಬೇಡಿ ಅಂತ. ಆ ಚೂರ್ಣದಲ್ಲಿ ಮಿರಾಕಲ್ ಇರಲ್ಲ, ಕೆಮಿಕಲ್ ಇರುತ್ತೆ. ಅದರಿಂದ ಪಾಪ ಅವಳಿಗೆ ಇನ್ನೂ ಎಷ್ಟು ತೊಂದರೆ ಆಗುತ್ತೋ ಏನೋ. ಸಾಕು, ಸುಮ್ಮನೆ ಇರ್ರಿ. ಬಾಬಾ ಚೂರ್ಣದಲ್ಲಿ ಯಾಕ್ರಿ ಕೆಮಿಕಲ್ ಇರುತ್ತೆ? ಆಗೊಂದ್ ವೇಳೆ ಹೆಚ್ಚು ಕಡಿಮೆ ಆಗೋದಾದ್ರೆ ನಂಗೂ ಮಾವಂಗೂ ಆಗ್ಬೇಕಾಗಿತ್ತು, ನಾವು ಅದನ್ನ ತಗೊಂಡಿದ್ವಿ. ಕೆಮಿಕಲ್ ಅಂತೆ ಕೆಮಿಕಲ್. ನಿಮ್ಮಿಬ್ಬರಿಗೂ ನನಗಿಂತ ಜಾಸ್ತಿನೇ ಗೊತ್ತಿದೆ ಅನ್ಸುತ್ತೆ. ಸಾರಿ ಡಾಕ್ಟರ್. ಸದ್ಯಕ್ಕೆ ಮಾತ್ರೆಗಳು ಬರೆದು ಕೊಟ್ಟಿದ್ದೀನಿ, ಇದನ್ನು ಕೊಡ್ತಾ ಇರಿ, ಮುಂದೆ ನೋಡೋಣ. ಅದೇನೋ ಸೈನ್ಸು ಗೀನ್ಸು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವರೆಲ್ಲ ಸರಿ ಮಾಡ್ಬಿಡ್ತಾರೆ ಅಂತ ಹೇಳಿದ್ರಿ ತಾನೆ? ಡಾಕ್ಟರ್ ಏನ್ರಿ ಹೇಳಿದ್ರು? ನಮಗೂ ಏನು ಗೊತ್ತೇ ಆಗ್ತಿಲ್ಲ ಅಂತ ಹೇಳಿದ್ರು. ಅದನ್ನ ಕೇಳಕ್ ಕರ್ಕೊಂಡ್ ಬಂದ್ರಾ? ಸುಮ್ಮನೆ ಇರಿ ನೀವು. ನಾಳೆ ನನ್ನ ಮಗಳನ್ನ ಕಪಾಳೇಶ್ವರ ಬಾಬಾನ ಹತ್ರ ಕರ್ಕೊಂಡು ಹೋಗಿ ಅವ್ರ ಕೈಯೋ ಕಾಲೋ ಹಿಡಿದು ನನ್ನ ಮಗಳನ್ನ ಸರಿ ಮಾಡ್ಬಿಡಿ ಬಾಬಾ ಅಂತ ಕೇಳ್ಕೊತೀನಿ. ಪಾಪಣಿ ಗಿರಿ, ಕೈ ಯಾಕಪ್ಪ, ಏನಾಯ್ತು? ಏನಾಯ್ತ್ರಿ? ಯಾಕ್ರಿ, ಏನಾಯ್ತು ಅಂತ ಹೇಳ್ರಿ. ಯಾಕೋ ಏನಾಯ್ತು? ಯಾಕೋ ಈಗ ಆಡ್ತಿದ್ಯಾ? ಅದನ್ನೆಲ್ಲ ಹೇಳಕ್ ಆಗಲ್ಲಪ್ಪ. ಮಗಳನ್ನೇ ಕಳಿಸು. ರೀ ರೀ ಏನಾಯ್ತ್ರಿ? ಈ ಟೋಂಗಿ ಬಾಬಾ ನಮ್ ಪ್ರಾಣಿನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ಹೇಳ್ತಾ ಇದ್ದೀರಾ? ಕೇಳಿಸ್ತಾ ಇಲ್ವಾ ನಿನ್ಗೆ? ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ನಮ್ ಕೈಲ ಒಳ್ಳೆ ಕೇಳು. ಈಗಲಾದ್ರೂ ಗೊತ್ತಾಯ್ತಾ? ಯಾರೇ ಸಂತ ಆಗ್ಲಿ ತಮ್ಮನ್ ತಾವೇ ಭಗವಂತ ಅಂತ ಘೋಷಣೆ ಮಾಡ್ಕೊಳ್ಳೋದಿಲ್ಲ. ಅವ್ರು ಮಾಡೋ ಒಳ್ಳೆ ಕೆಲಸಗಳಿಂದ ನಮಗದನ್ನ ಅರ್ಥ ಮಾಡಿಸ್ತಾರೆ. ಇನ್ಮೇಲಾದ್ರೂ ಇಂಥ ಮೂಢನಂಬಿಕೆಗಳಿಗೆ ಮರಳಾಗ್ಬೇಡಿ. ಪ್ರಣಿ, ಇಲ್ಲಾಗಿದ್ದೆಲ್ಲ ಮರ್ತ್ಬಿಡು. ಪ್ರಣಿ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದೆಷ್ಟಾದ್ರೂ ಖರ್ಚಾಗ್ಲಿ ನಿನ್ಗೆ ಮಾತು ಬರೋ ಹಾಗೆ ಮಾಡ್ತೀನಿ. ಯಾಕೆಂದ್ರೆ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಮ್ಗೆ ಅನ್ಯಾಯ ಆಗೋದಿಲ್ಲ. ಸರಿ ಅಪ್ಪ.
ಪ್ರಾಣಿ ಅಮ್ಮ ನಾನು ಮಾತಾಡ್ತಿದ್ದೀನಿ. ಅಪ್ಪ ನಾನು ಮಾತಾಡ್ತಿದ್ದೀನಿ. ತಾತ ನಾನು ಮಾತಾಡ್ತಿದ್ದೀನಿ. ಹೌದು ಹೌದು ಬಂಗಾರ. ಸಾಕಾಗಿದೆ ಮೇಡಮ್ ಫೋನು. ಎಷ್ಟು ಕೊಟ್ರೆ? ಸ್ವಲ್ಪ ಎಕ್ಸ್ಪೆನ್ಸಿವ್ ಸರ್. ಎಕ್ಸ್ಪೆನ್ಸಿವ್ ಅಂದ್ರೆ ಏನೊಂದು 15-20 ಸಾವಿರ ರೂಪಾಯಿ ಇರ್ಬೋದಾ? ಶಿವು, ದಡ್ಡ ಹಾಕಣ ನೀನು. ಅದನ್ನೇನ್ ಮಾಮೂಲಿ ಫೋನ್ ಅನ್ಕೊಂಡಿದ್ಯಾ? ಅದೇನಾದ್ರೂ ಬಿದ್ದು ಅದ್ರ ಸ್ಕ್ರೀನ್ ಹೊಡೆದೋದ್ರೆ 15-20 ಸಾವಿರ ರಿಪೇರಿಗೆ ಖರ್ಚಾಗತ್ತೆ. ಇದಕ್ಕೆ ಅಂತಾನೆ ಇನ್ಶೂರೆನ್ಸ್ ಪಂಚರ್ಸ್ ಮಾಡ್ತಾರಪ್ಪ. ಹೌದಾ? ಹೌದು ಸರ್, 1,25,000. 1,25,000 ಅಂದ್ರೆ ನನ್ನ 4 ತಿಂಗಳ ಸಂಬಳ. ಹಂಗ್ ಲೆಕ್ಕ ಕಂಡ್ರುವ ಒಂದ್ 5,000 ಸಾವಿರ ಕಮ್ಮಿ ಬರ್ತಾವಪ್ಪ. ಏನೇ ಆದ್ರೂ ಮೊಬೈಲ್ಗೆಲ್ಲ ಯಾರಾದ್ರೂ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರ ಮೇಡಮ್? ಬ್ರ್ಯಾಂಡ್ ಕಣ ಶಿವು, ಬ್ರ್ಯಾಂಡು. ಏನೆಲ್ಲ ನಿನ್ ಹಾಗೆ ಸಂಡೆ ಬಜಾರ್ ವ್ಯವಹಾರ ಮಾಡ್ತಾರೆ ಅನ್ಕೊಂಡಿದ್ಯಾ? ಈ ಫೋನನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಜನ ನಮ್ಮನ್ನ ನೋಡೋ ರೇಂಜೇ ಬೇರೆ. ಪಾಪ ಇದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು ಬಿಡು. ಆದ್ರೂ ಬಾಸ್ಕಿ ಅವ್ರೆ, ನೀವು ತುಂಬಾ ಹಾರ್ಶ್ ಆಗಿ ಮಾತಾಡ್ತಾ ಇದ್ದೀರಾ. ಇರ್ಲಿ ಬಿಡಿ. ಆದ್ರೆ ನನಗ್ ಗೊತ್ತಿರೋದು ಇಷ್ಟೇ. ನೀವು ಇಂಪೋರ್ಟೆಡ್ ವಾಚ್ ಹಾಕೋತೀರಾ, ನಾನು ಲೋಕಲ್ ವಾಚ್ ಹಾಕೋತೀನಿ. ತೋರ್ಸೋ ಟೈಮು ಒಂದೇ ಅಲ್ವಾ? ನೀವು ಕಾರಲ್ಲಿ ಬರ್ತೀರಾ, ನಾನು ಹಳೆ ಸ್ಕೂಟ್ರಲ್ಲಿ ಬರ್ತೀನಿ. ಬರೋ ಆಫೀಸು ಒಂದೇ ಅಲ್ವಾ? ನೀವ್ ಯಾರಿಗಾರು ಫ್ರೆಂಡ್ ಆಗ್ಬೇಕು ಅಂದ್ರೆ ಸ್ಟೇಟಸ್ ನೋಡ್ತೀರಾ, ನಾವು ಫ್ರೆಂಡ್ಗಳು ಹಾಕೋ ಸ್ಟೇಟಸ್ ನೋಡ್ತೀವಿ. ಒಟ್ನಲ್ಲಿ ಫೋನಲ್ಲಿ ಹಲೋ ಅಂತ ಹೇಳಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅಯ್ಯೋ ಮಾರ್ಗಿ ಮೇಡಮ್, ನಿಮ್ಗೆಲ್ಲ ಹೇಳಿದ್ದು ಜನರಲ್ ಆಗಿ, ಕ್ಯಾಶುಯಲ್ ಆಗಿ ಹೇಳಿದೆ. ಬಾಸ್ಕಿ ಅವ್ರೆ, ನೀವ್ ಹಾಗೆ ಮಾತಾಡಬಾರ್ದಿತ್ತು. ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡ ಏನೋ. ಅವನ ಬಗ್ಗೆ ಬಿಡ್ರಲ್ಲೇ. ಮಾರ್ಗಿ ಮೇಡಮ್, ಹೊಸ ಫೋನಲ್ಲಿ ಹೊಸದಾಗಿ ಸೆಲ್ಫಿಗಳು. ಇವರು ಬಂದಿಲ್ಲ, ಮಾವನು ಬಂದಿಲ್ವೇ? ದೇವ್ರೆ, ಯಾಕೆ ಇಷ್ಟು ಹೊತ್ತಾಗಿದೆ? ಗಿರಿಜಮ್ಮ, ಕಾಶಿ ಅವ್ರೆ, ಏನಾದ್ರೂ ಗೊತ್ತಾಯ್ತಾ? ಅಲ್ಲ, ನೀವು ಫೋನ್ ಮಾಡ್ರ ಮೇಲೆ ನಂಗೆ ವಿಷಯ ಗೊತ್ತಾದ್ದು. ಈಗ ಎಲ್ಲಿ ಹೊರ ಎಂತ ವಿಷಯ ಗೊತ್ತಾಯ್ತಾ? ಕಾಶಿ ಅವ್ರೆ, ಇವ್ರು ಯಾವತ್ತೂ ಇಷ್ಟು ಲೇಟಾಗಿ ಬರೋರೇ ಅಲ್ಲ. ಈಗ ನೋಡಿದ್ರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಇನ್ನೂ ಬಂದಿಲ್ಲ. ಇವ್ರನ್ನ ಹುಡ್ಕೊಂಡು ಈಗ ಮಾವ ಹೋದ್ರು, ಅವರು ಬಂದಿಲ್ಲ. ನಂಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ಅಯ್ಯೋ ಗಿರ್ಜಮ್ಮ, ಮನೆಗೆ ಬಪ್ಪುದು ಲೇಟ್ ಆಯ್ತಂಬುದು ದೊಡ್ಡ ಸಮಸ್ಯೆ. 2 ದಿನ ಮನೆಗೆ ಬರ್ಲಿಲ್ಲ ಅಂದ್ರೆ ಆಗ ಏನೋ ಸಮಸ್ಯೆ ಆಯ್ತು ಅಂದೇಳಿ ಅನ್ಕೊಳ್ಳಕ್. ಕಾಶಿ ಅವ್ರೆ, ಅರ್ಧ ಗಂಟೆ ಇವ್ರ ಮನೆಗೆ ಬರೋದ್ ತಡ ಆದ್ರೆ ಎದೆ ಹೊಡ್ಕೊಳಕ್ ಶುರು ಮಾಡುತ್ತೆ. ಅಂತದ್ರಲ್ಲಿ ನೀವು 2 ದಿನಕ್ಕೆ ಹೋದ್ರಿ. ನೀವೇನೋ ಪೊಲೀಸು, ನಿಮಗಿದೆಲ್ಲ ಸಹಜ. ಆದ್ರೆ ನಮಗಿದೆಲ್ಲ ಅಭ್ಯಾಸ ಇಲ್ವಲ್ಲ. ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಯಜಮಾನ್ರು ಆದಷ್ಟು ಬೇಗ ಮನೆಗೆ ಬರ್ಬೇಕಷ್ಟೇ. ಆಯ್ತಾಯ್ತು, ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಅವ್ರ ಆಫೀಸಿಗೆ ಏನಾದ್ರು ಫೋನ್ ಮಾಡಿದ್ಯಾ? ಹಾ ಮಾಡಿದ್ದೆ, ರಾಮಯ್ಯಂಗೆ ಫೋನ್ ಮಾಡಿದ್ದೆ. ಅವ್ರು ಮಧ್ಯಾಹ್ನನೇ ಹೊರಟ್ರು ಅಂತ ಹೇಳಿದ್ರು. ಮಧ್ಯಾಹ್ನನೇ ಹೊರಂದ್ರ? ಮೇಡಮ್ ಅವರೇ. ರಾಮಯ್ಯ, ನೀವೇನ್ ಇಷ್ಟೊತ್ತಲ್ಲಿ? ಅದು ಮೇಡಮ್ ಅವರೇ, ನೀವು ಗಾಬರಿ ಮಾಡ್ಕೊ ಫೋನ್ ಮಾಡಿದ್ರಲ್ಲ, ಆಮೇಲೆ ಶಿವ ಸರ್ಗೆ ನಾ ಫೋನ್ ಮಾಡಿದೆ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂತು. ಮನ್ಸು ತಡೀನಿಲ್ಲ, ಶಿವ ಸರ್ ಮನೆಗೆ ಬಂದವರು ಇಲ್ವೋ ಅಂತ ನೋಡ್ಕೊ ಹೋಗಕ್ ಬಂದೆ. ಇಲ್ಲ ರಾಮಯ್ಯ, ಅವ್ರಿನ್ನೂ ಮನೆಗೆ ಬಂದಿಲ್ಲ. ನಿಮ್ಮ ಹತ್ರ ಎಲ್ಲರೂ ಅರ್ಜೆಂಟ್ ಕೆಲಸ ಇತ್ತಂದೇಳಿ ಹೇಳಿ ಹೋಯ್ರಾ? ಅವ್ರ ಕೆಲಸ ಮಧ್ಯಾಹ್ನನೇ ಮುಗ್ದೋಯ್ತು ಆದ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದ. ನಂಗೆ ಯಾಕೋ ಆ ವ್ಯಕ್ತಿ ಮೇಲೆ ಡೌಟು ಯಾರು ಅವನು? ಯಾರು ಅಂತ ನಂಗೆ ಗೊತ್ತಿಲ್ಲ ಅವ್ರ ಆಫೀಸ್ದಾಗ ಬಂದ್ಬಿಟ್ಟು ನಾನು ಶಿವಪ್ರಸಾದ್ ಅವ್ರನ್ನ ನೋಡ್ಬೇಕು ಅಂದ್ರು. ನಾನು ಆಫೀಸ್ ಒಳಗೆ ಬಂದು ಶಿವಪ್ರಸಾದ್ ಸರ್ಗೆ ಯಾರೋ ಬಂದವ್ರು ನಿಮ್ಮನ್ನ ಭೇಟಿ ಮಾಡಕ್ಕೆ ಅಂದೆ. ಶಿವ ಸರ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋದ್ರು. ಅಷ್ಟೇ ಸರ್ ನನಗೆ ಗೊತ್ತಿರೋದು. ಅವ ಕಾಮಕ್ಕೆ ಯಾವ ನಮ್ನಿ ಇದ್ದಿದ್ದ? ಅಂದ್ರೆ ನೋಡಕ್ ಯಾವ ತರ ಇದ್ದಿದ್ದ ಅಂತ? ಹೈಟು ವೆಯ್ಟು? ನೋಡಕ್ಕೆ ವಿಚಿತ್ರವಾಗಿದ್ದ.
ಖರಾಬಾಗಿದ್ದ. ನೋಡಿದ್ರೆ ಭಯ ಆಗ್ತಾ ಇತ್ತು ಸರ್. ಹಂಗಾರೆ ನಿಮ್ಮ ಆಫೀಸ್ ಸುತ್ತಮುತ್ತ ಇರೋ CCTV ಕ್ಯಾಮ್ರಾ ಚೆಕ್ ಮಾಡ್ರೆ ಗ್ಯಾರಂಟಿ ಸಿಕ್ಕಾಯ್ಕಂತ. ಗಿರ್ಜಮ್ಮ ನೀವೇನು ಹೆದರ್ಕೊಂಡ್ಬಿಡಿ, ನಾನೆಲ್ಲ ಕಣ್ಕತ್ತ. ಬಾಗ್ಲೈ ಕಣಿ, ಹುಷಾರು. ನಾವು ಹೊತ್ತ ಬರ್ತೀವಿ ಮೇಡಮ್. ಲೇಟ್ ಆಯ್ತು. ಐ ವಿಲ್ ಮ್ಯಾನೇಜ್. ಹೋಗ್ತೀನಿ. ಕಿರಿ ಮಲಗ್ಬಿಟ್ಟ? ಎದ್ದಿದ್ಯಾ? ಊಟ ಮಾಡಿದ್ಯಾ? ಮಕ್ಳು ಊಟ ಮಾಡಿದ್ರ? ಅಪ್ಪ ಊಟ? ನಾನು ಕೇಳ್ತಾನೆ ಇದ್ದೀನಿ, ಏನು ಹೇಳ್ದೆ ಇದ್ರೆ ಏನ್ ಅರ್ಥ? ನನ್ನ ಹತ್ರ ಮಾತಾಡ್ಬಿಡ್ರಿ ನೀವು. ಮಾತಾಡ್ಬಾರ್ದ? ಕಿರಿ ಈಗ ಏನಾಯ್ತು ಅಂತ? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಪಾಪ ಮಾವ ಅವ್ರಿಗೆ ಆಗ ಮಾತಾಡೋದು ರೀ. ಅವ್ರು ಏನೇ ಅಂದ್ರು ನೀವ್ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಅವ್ರು ಇರೋದಕ್ಕೇನೆ ನೀವ್ ಹೀಗಿರೋದು ಇವತ್ತು. ಜನ್ಮ ಕೊಟ್ಟ ತಂದೆಗೆ ಬೆರಳು ತೋರ್ಸಿ ಮಾತಾಡ್ಬಿಟ್ರಲ್ಲ, ತಪ್ಪಲ್ವಾ ಅದು? ಕಿರಿ ನೀನು ತಪ್ಪು ತಿಳ್ಕೊತಾ ಇದ್ಯಾ? ನಾ ತಪ್ಪಾಗಿ ತಿಳ್ಕೊತಾ ಇಲ್ಲ ರೀ, ಸರಿಯಾಗಿ ತಿಳ್ಕೊಂಡಿದ್ದೀನಿ. ಮಕ್ಕಳು ಮುಂದೆ ಮಾವಂಗ್ ಬೆರಳು ತೋರ್ಸಿ ಮಾತಾಡ್ಬಿಟ್ರಲ್ರಿ ನೀವು. ದೊಡ್ಡವರು ಅವರು, ಅವ್ರ ಆಶೀರ್ವಾದ ಇರೋದಕ್ಕೇನೆ ನಮಗಿಷ್ಟೆಲ್ಲ ಕಷ್ಟ ಇದ್ರು ನಾನು ನೆಮ್ಮದಿಯಾಗಿರೋದು. ಅವರೇನೋ ಒಂದೆರಡು ಮಾತು ಹೆಚ್ಚಿಗೆ ಆಡ್ತಾರಪ್ಪ, ಅದ್ರಲ್ಲೇನಿದೆ ತಪ್ಪು? ನೀವ್ ಏನು ಮಾತಾಡಬೇಡಿ, ನೀವು ಮಾಡಿದ ತಪ್ಪು ಅಷ್ಟೇ. ಮೊದ್ಲು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾನೇನೋ ಮಹಾ ಅಪರಾಧ ಮಾಡೋ ಒಂಥರ ಕ್ಷಮೆ ಕೇಳು ಕ್ಷಮೆ ಕೇಳು ಅಂತ ಹೇಳ್ತಾನೆ ಇದೆಯಲ್ಲ. ಅಪ್ಪ ನನ್ನ ಹತ್ರ ಹಾಗೆ ಮಾತಾಡ್ಬೋದಾಗಿತ್ತಾ? ನೋಡ್ರಿ, ನೀವ್ ನನ್ ಗಂಡ ಅಂತ ನಾನು ಯಾವಾಗ್ಲೂ ನಿಮ್ಗೆ ಸಪೋರ್ಟೇ ಮಾಡ್ತೀನಿ. ಆದ್ರೆ ಮಾವನ್ ವಿಷಯದಲ್ಲಿ ಹಾಗಲ್ಲ. ನಾನ್ ಮೊದ್ಲು ಅವ್ರ ಸೊಸೆ, ಆಮೇಲೆ ನಿಮ್ ಹೆಂಡತಿ. ಅವ್ರು ನನಗ್ ಮಾವ ಅಷ್ಟೇ ಅಲ್ಲ ರೀ, ನಮ್ ಸ್ಕಂದ ಪ್ರಾಣಿ ಹೇಗೋ ಅವ್ರು ಹಾಗೆ. ಪಾಪ ಆ ಪುಟ್ಟ ಮನ್ಸಿಗೆ ಇವತ್ ನಿಮ್ಮಿಂದ ಎಷ್ಟು ನೋವಾಗಿದೆಯೋ ಏನೋ. ನೋಡ್ರಿ, ಮೊದ್ಲು ನಿಮ್ ತಪ್ಪನ್ನ ತಿದ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳಿ ಹೋಗಿ. ಕೇಳಲ್ಲ ಗಿರಿ, ಹೇಳಿದ್ದನ್ನೇ ಹೇಳ್ಕೊಂಡು ಮಾಡದೇ ಇರೋ ತಪ್ಪಿಗೆ ನಾನು ಕ್ಷಮೆ ಕೇಳಲ್ಲ. ಅಲ್ಲ, ನಾನು ಈ ಮನೆಗೆ ಇಷ್ಟೆಲ್ಲ ಮಾಡ್ತೀನಿ, ಫ್ರೆಂಡ್ ಸಿಕ್ಕಿದ್ದ ಮಾತಾಡ್ತಾ ಇದ್ದೆ, ಅಷ್ಟು ಸ್ವಾತಂತ್ರ್ಯ ಇಲ್ವಾ ನನಗೆ? ಆಯ್ತು, ನಿಮ್ ಪ್ರಕಾರ ನಾನು ತಪ್ಪು ಮಾಡಿದ್ದೀನಿ ತಾನೆ. ಆದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ದೆ ನೀವೆಲ್ಲರೂ ತಪ್ಪು ಮಾಡ್ತಾ ಇದ್ದೀರಾ. ಈಗ ಉಪ್ಪು ತಿಂದ್ಮೇಲೆ ನೀರು ಕುಡಿಯೋದು ಸಹಜ. ಉಪ್ಪು ತಿಂದಿದ್ ನಿನಗೆ ಅರಿವಾಗ್ದೇನೆ ನೀರು ಕುಡಿತಿದ್ಯಲ್ಲ ಶಿವಪ್ರಸಾದ್. ಭಗವಂತ, ಏನ್ ಹೇಳ್ತಿದ್ದೆ ಭಗವಂತ? ನೀನ್ ಯಾವಾಗ ಬಂದೆ? ಬರೋದಕ್ಕೆ ನಾನು ಎಲ್ಲಿಗೆ ಹೋಗಿದ್ದೀನಿ ಶಿವಪ್ರಸಾದ್? ನೀನ್ ಇಲ್ಲಿರೋವಾಗ್ಲೂ ನಾನು ಇಲ್ಲೇ ಇರ್ತೀನಿ, ನೀನ್ ಇಲ್ಲದೆ ಇರೋವಾಗ್ಲೂ ಇಲ್ಲೇ ಇರ್ತೀನಿ, ನೀನ್ ಹೋದ್ಮೇಲೂ ಇಲ್ಲೇ ಇರ್ತೀನಿ. ನಾನು ಲೇಟಾಗಿ ಬಂದೆ ಅಂತ ಅಪ್ಪ ಬೈದ್ರಲ್ಲ, ಹಾಗೆ ನೀನು ನನ್ನನ್ನು ಬೈತಾ ಇದೀಯಾ? ಅಲ್ಲ, ನೀನೇ ಹೇಳು, ಇದ್ರಲ್ಲಿ ನನ್ನ ತಪ್ಪೇನಿದೆ? ನಿನ್ನ ಅಂತರಾತ್ಮ ಏನು ಹೇಳ್ತಿದೆ ಶಿವಪ್ರಸಾದ್? ನನ್ನ ಅಂತರಾತ್ಮ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದೆ. ನಾನು ಕೇಳಿದ್ದು ನಿನ್ನ ಅಂತರಾತ್ಮ ಏನ್ ಹೇಳ್ತಿದೆ ಅಂತ, ನಿನ್ನ ಅಹಂಕಾರ ಏನ್ ಹೇಳ್ತಿದೆ ಅಂತಲ್ಲ. ಭಗವಂತ, ಎಲ್ರ ಹಾಗೆ ನೀನು ನನ್ನ ತಪ್ಪು ತಿಳ್ಕೊತಾ ಇದೆಯಲ್ಲ, ಇದು ಅಹಂಕಾರ ಅಲ್ಲ. ಆಯ್ತು ಬಿಡಪ್ಪ, ನಂದೇ ತಪ್ಪು ಅಂತ ನೀನ್ ಹೇಳಿದ್ರೆ ಈ ಕೂಡಲೇ ಹೋಗಿ ಅಪ್ಪನ ಹತ್ರ ನಾನು ಕ್ಷಮೆ ಕೇಳ್ತೀನಿ. ನಿನ್ ತಂದೆ ಹತ್ರ ಕ್ಷಮೆ ಕೇಳೋದಕ್ಕೆ ನಾನು ಹೇಳ್ಬೇಕಾ ಶಿವಪ್ರಸಾದ್? ಕ್ಷಮೆ ಅನ್ನೋದು ಬೇರೆಯವರು ನಿನ್ ಮೇಲೆ ಹೇರಿ ಕೇಳೋ ಅಂತದ್ದಲ್ಲ, ಮನ್ಸಿಂದ ತಾನಾಗೇ ಬರ್ಬೇಕು. ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ ಭಗವಂತ. ನನ್ನ ತಪ್ಪು ಅಂತ ನೀನ್ ಹೇಳು, ನಾನು ಹೋಗಿ ಕ್ಷಮೆ ಕೇಳ್ತೀನಿ. ನನಗಿದ್ರಲ್ಲೆಲ್ಲ ಅಹಂಕಾರ ಏನೂ ಇಲ್ಲ.
ಅದರ ಅವಶ್ಯಕತೆ ಇಲ್ಲ ಶಿವಪ್ರಸಾದ್. ಸಮಯ ಬಂದಾಗ ಬೇರೆ ಯಾವ ದಾರಿನೂ ಇಲ್ಲದೆ ನಿನ್ ದೇಹ ತಾನಾಗೇ ನಿನ್ ತಂದೆ ಕಾಲಿಗೆ ಶರಣಾಗುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ಇದಕ್ಕೆ ಹೇಳಿ, ಉಪ್ಪು ತಿಂದಿದ್ ನಿನಗೆ ಅರಿವಾಗ್ತೇನೆ ನೀರ್ ಕುಡಿತಿದ್ಯಲ್ಲ ಅಂತ. ಅಯ್ಯೋ ಭಗವಂತ, ಯಾಕೆ ಒಗಟೊಗಟಾಗಿ ಮಾತಾಡ್ತೀಯ? ನನಗೆ ಅಷ್ಟೊಂದು ಬುದ್ಧಿ ಇಲ್ಲ ಅರ್ಥ ಮಾಡ್ಕೊಳಕ್ಕೆ. ಕನ್ನಡಿ ನೋಡಿ ನೋಡು, ನಿನ್ ಬಿಂಬ ಆ ಒಗಟನ್ನ ಬಿಡಿಸುತ್ತೆ. ಬಿಂಬ ಅಂದ್ರೆ ನನ್ನ ಮುಖ. ನನ್ನ ಮುಖನ ಒಳ್ಳೆ ಒಗಟಿದ್ದಂಗಿದೆ. ಇದನ್ನೇನು ಒಗಟು ಬಿಡಿಸುತ್ತೆ? ನನಗೆ ಗೊತ್ತಿರೋ ಎಲ್ಲಾ ಜಾಗನೂ ಹುಡುಕ್ತೆ, ಅಲ್ಲೆಲ್ಲೂ ಸ್ಕಂದ ಇಲ್ಲ. ಈಗ ಅವನ್ನ ಎಲ್ಲಿ ಅಂತ ಹುಡುಕ್ಲಿ, ಯಾರ ಹತ್ರ ಅಂತ ಹೋಗಿ ಕೇಳಲಿ, ಮನೆಗೆ ಹೋಗಿ ಏನು ಉತ್ತರ ಕೊಡ್ಲಿ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಭಗವಂತ. ಶಿವಪ್ರಸಾದ್, ಭಗವಂತ ಪದ್ಯ, ನಿನ್ನ ಸರ್ವಾಂತರ್ಯಾಮಿ ಅಂತಾರೆ, ತ್ರಿಕಾಲ ಜ್ಞಾನಿ ಅಂತಾರೆ, ನಿನಗೆಲ್ಲ ಗೊತ್ತಿರುತ್ತೆ. ನನ್ನ ಮಗ ಸ್ಕಂದ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ಬಿಟ್ಟೆ. ಅವನು ಎಲ್ಲಿದ್ದಾನೆ ಅಂತ ಖಂಡಿತವಾಗ್ಲೂ ನಿನಗೆ ಗೊತ್ತಿರುತ್ತೆ. ನಿನ್ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಶಿವಪ್ರಸಾದ್. ಏನು, ನಿನಗೆ ಗೊತ್ತಿಲ್ವಾ? ಮತ್ತಿನ್ಯಾರು ಗೊತ್ತಿರುತ್ತೆ? ಸ್ಕಂದನ್ಗೆ ಮಗ ಕಾಣ್ತಾ ಇಲ್ಲ ಅಂತ ಟೆನ್ಷನ್ ಆಗಿದ್ದೀನಿ, ನೀನ್ ನಕ್ಕೊಂಡು ತಮಾಷೆ ಮಾಡ್ತಾ ಇದೀಯಾ? ನನ್ನ ನಗು ನಿನ್ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಿಲ್ಲ ಶಿವಪ್ರಸಾದ್. ನನ್ನ ನಗು ಈ ಪರಿಸ್ಥಿತಿನಲ್ಲೂ ನಾನು ನಿನ್ ಜೊತೆಗಿದ್ದೀನಿ ಅಂತ ಸೂಚಿಸ್ತಾ ಇದೆ. ಸೂಚಿಸುತ್ತೆ. ಬೇಡಪ್ಪ ಬೇಡ, ಇಂಥ ಟೈಮಲ್ಲೂ ನಿನ್ನ ಸಹಾಯ ಮಾಡಕ್ ಬರ್ತಾ ಇಲ್ವಲ್ಲ, ನಿನ್ ಸಹವಾಸನೇ ಬೇಡ. ಅಲ್ಲ ದೇವ್ರು ನೀನು, ನನ್ನ ಮಗ ಎಲ್ಲಿ ಅಂತ ನೀನೇ ಹೇಳ್ತಾ ಇಲ್ಲ, ನಿನ್ನ ಜೊತೆ ಇದ್ದು ಪ್ರಯೋಜನನೇ ಇಲ್ಲ. ಅಯ್ಯೋ ತಪ್ಪಾಯ್ತು. ಮಗ ಕಾಣ್ತಾ ಇಲ್ಲ ಅನ್ನೋ ಗಾಬರಿಲಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು, ನಿನ್ ದಮ್ಮಯ್ಯ ಅಂತೀನಿ. ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು, ಮತ್ತೆ ಅವ್ನು ಹೇಗಿದ್ದಾನೆ ಅಂತನಾದ್ರೂ ಹೇಳು, ಮುಂದೆ ಸಮಾಧಾನ ಆಗುತ್ತೆ. ಇಷ್ಟು ಕೇಳ್ಕೊಂಡ್ರೆ ಉತ್ತರ ಕೊಡ್ತಾ ಇಲ್ಲ ಅಲ್ವಾ ನೀನು? ನೀನ್ ದೇವ್ರೇ ಅಲ್ಲ, ನೀನ್ ಬರೀ ಸುಳ್ಳು. ಮಕ್ಕಳನ್ನ ಕಳ್ಕೊಂಡಾಗ ಆಗೋ ನೋವು ಏನು ಅಂತ ನಿನಗೇನು ಗೊತ್ತು? ನನಗೆ ಗೊತ್ತು, ಇದೆಲ್ಲ ಮಾಡ್ತಾ ಇರೋದೇ ನೀನು. ನನ್ನ ಮಗ ಕಾಣೆ ಆಗಿರೋದಕ್ಕೆ ಕಾರಣನೇ ನೀನು. ಹೌದು ಶಿವಪ್ರಸಾದ್, ನಿಜನೇ ಹೇಳ್ತಿದ್ಯಾ. ನಿನ್ ಮಗ ಕಾಣೆ ಆಗಿರೋದಕ್ಕೆ ನಾನೇ ಕಾರಣ. ಹೌದು, ಇದ್ರಲ್ಲೂ ನಾನೇ ಇದ್ದೀನಿ. ನಿನ್ ತಂದೆಗೆ ಬೆರಳು ತೋರಿಸಿ ಅಗೌರವದಿಂದ ಮಾತಾಡ್ತೀಯಲ್ಲ, ಆ ಬೆರಳಲ್ಲೂ ನಾನೇ ಇದ್ದೀನಿ. ನಿನ್ ತಂದೆಗೆ ನೋವಾಗಿ ಕಣ್ಣೀರು ಹಾಕಿದ್ರಲ್ಲ, ಆ ಕಣ್ಣೀರಲ್ಲೂ ನಾನಿದ್ದೀನಿ. ಇಷ್ಟೆಲ್ಲ ಆದ್ರೂ ನಿನ್ ತಂದೆ ಹತ್ರ ಕ್ಷಮೆ ಕೇಳದಿರೋ ನಿನ್ನ ಅಹಂಕಾರದಲ್ಲೂ ನಾನಿದ್ದೀನಿ. ಈಗ ನಿನ್ನೀ ನೋವಲ್ಲೂ ನಾನಿದ್ದೀನಿ ಶಿವಪ್ರಸಾದ್. ಎಲ್ಲ ಸೃಷ್ಟಿನೂ ನಾನೇ ಮಾಡ್ತೀನಿ, ಎಲ್ಲವನ್ನೂ ನಾನೇ ನಿಭಾಯಿಸ್ತೀನಿ, ಎಲ್ಲ ವಿನಾಶನೂ ನಾನೇ ಮಾಡ್ತೀನಿ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೆ ನಂತ ಭಗವಂತ, ಎಲ್ಲೆಲ್ಲಿಲ್ಲ ನೀನು, ಯಾರ್ಯಾರಲ್ಲಿಲ್ಲ ನೀನು. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವೇ ಅಲ್ಲ.
ನೀನ್ ತುಂಬಾ ಸರಳವಾಗಿ ಅರ್ಥ ಮಾಡಿಸ್ತೀಯ, ಅಷ್ಟೇ ಸರಳವಾಗಿ ಅರ್ಥ ಆಗ್ತೀಯ. ನಾವುಗಳೇ ನಮ್ಮ ಅಹಂಕಾರ, ಸ್ವಾಭಿಮಾನ, ಕೋಪನ ಮನಸ್ಸಲ್ಲಿಟ್ಕೊಂಡು ನಿನ್ನ ಬೇರೆ ತರನೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ನೀನ್ ನನ್ಗೆ ಹೇಳಿದ್ದೆ, ನಿನ್ನ ಅಂತರಾತ್ಮನ ಕೇಳು, ನಿನ್ನ ಅಹಂಕಾರನ ಕೇಳ್ಬೇಡ ಅಂತ. ಆಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನಗೆ ಅರ್ಥ ಮಾಡಿಸೋದಕ್ಕೆ ನೀನು ಇಷ್ಟೆಲ್ಲ ಮಾಡಿದೆ. ನಾನು ಸೋತೋದೆ ಭಗವಂತ, ನಾನು ಸೋತೋದೆ. ನೀನ್ ನನಗೆ ಬೇರೆ ಯಾವುದೇ ರೀತಿ ಪಾಠ ಮಾಡಿದ್ರು ನಾನು ಖಂಡಿತ ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ಕೊಟ್ಟೆಲ್ಲ ಪಾಠ ನಾನು ಯಾವ ಜನ್ಮಕ್ಕೂ ಮರೆಯಲ್ಲ. ನೀನು ಹೇಳಿದ್ದೆ, ಸಮಯ ಬಂದಾಗ ನಿನ್ನ ದೇಹ ತಾನಾಗೆ ನಿನ್ನ ತಂದೆ ಕಾಲಿಗೆ ಶರಣಾಗುತ್ತೆ ಅಂತ. ಆ ಸಮಯ ಬಂದ್ಬಿಡ್ತು ಭಗವಂತ, ಆ ಸಮಯ ಬಂದ್ಬಿಡ್ತು. ಶಿವಪ್ರಸಾದ್, ಮನುಷ್ಯನನ್ನ ಯೋಗ್ಯತೆಯಿಂದ ಅಳಿಯೋ ಈ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದ, ಅವನು ಮಾಡೋ ಕೆಲಸದಿಂದ, ಅವನ ಯಶಸ್ಸಿನಿಂದ, ಅವನ ವೈಫಲ್ಯದಿಂದ ಅಳಿದೇ ಇರುವಂತ ಏಕೈಕ ಸಂಬಂಧ ಅಂದ್ರೆ ಅದು ತಂದೆ ತಾಯಿರ ಸಂಬಂಧ. ಶಿವಪ್ರಸಾದ್, ಆಯ್ತು ಸರ್, ನಮಗೂ ಬೇಡ ನಿಮ್ಗೂ ಬೇಡ, 40 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. ಮುಂದಿನ ವಾರ ಬರ್ತೀನಿ, ಮುಗಿಸ್ಬಿಡಮ್ಮ. ಹ್ಞೂ ಸರ್. ಏನ್ ರಾಮಯ್ಯ ಸೈಡಿಗೆ ಬಂದು ಲಕ್ಷ ಲಕ್ಷ ಅಂತ ಮಾತಾಡ್ತಾ ಇದೀಯಾ? ಲಾಟ್ರಿ ಗಿಟ್ರಿ ಹೊಡಿತಾ? ಲಾಟ್ರಿ ನೀವು ಚಂದಾಗಿ ಹೇಳಿದ್ರಿ ಸರ್. ನಿಮ್ಮ ಹತ್ರ ಏನ್ ಸಹ ಮುಚ್ಚು ಮರೆ, ಊರಲ್ಲಿ ನಂದೊಂದು ಎಕರೆ ಜಮೀನಿತ್ತು, ಅದನ್ನ ಮಾರ್ತಾ ಇದ್ದೀನಿ ಸರ್. 40 ಲಕ್ಷಕ್ಕೆ ಫೈನಲ್ ಆಗತ್ತೆ. ಅಯ್ಯೋ ಯಾಕೆ ರಾಮಯ್ಯ, ಏನಾದ್ರು ಕಷ್ಟ ಬಂತ? ಕಷ್ಟ ಬಂದಿಲ್ಲ ಸರ್, ಬರಬಾರ್ದು ಅಂತ ಮಾಡ್ತಾ ಇದ್ದೀನಿ. ಅಂದ್ರೆ ಅರ್ಥ ಆಗ್ಲಿಲ್ವ ಸರ್? ಆಗ್ದಿರೋದಕ್ಕೆ ಅಂದ್ರೆ ಅಂದಿದ್ದು ಸರ್. ನಮ್ಮಂತ ಮಿಡಲ್ ಕ್ಲಾಸ್ ಜನ ನೆನ್ನೆ ಮಾಡಿರೋ ಸಾಲಕ್ಕೆ ನಾಳೆ ಬಡ್ಡಿ ಕಟ್ತೀವಿ ಹೊರತು ಚೆನ್ನಾಗಿ ಬದುಕ್ಬೋದು ಅಂತ ಕನ್ಸು ಕೂಡ ಕಟ್ಟಕ್ಕಾಗಕ್ಕಿಲ್ವಲ್ಲ ಸರ್? ನಿಜ ರಾಮಯ್ಯ, ನಾವು ಹೀಗೆ ಇದ್ಬಿಟ್ರೆ ಮುಂದೆ ನಮ್ಮ ಜೀವನ? ಈ ವಿಷಯ ನನ್ನ ಮನ್ಸಿಗೆ ಬಂದಿದ್ಕೆಯ ಸರ್. ಇವತ್ತು ನಾನು ಹಾಳಾಗೋದ್ರೂ ಪರವಾಗಿಲ್ಲ, ನಾಳೆ ದಿವಸ ನನ್ನ ಮಕ್ಕಳು ನಾನು ಅನುಭವಿಸ್ತಿರೋ ನೋವನ್ನು ಅನುಭವಿಸಬಾರ್ದು ಅಂತ ಊರಲ್ಲಿರೋ 1 ಎಕರೆ ಜಮೀನ ಮಾರ್ಬಿಟ್ಟು ನನ್ನ ಮಕ್ಕಳನ್ನ ದೊಡ್ಡ ಸ್ಕೂಲಿಗೆ ಸೇರ್ಸೋಣ ಅಂತ ಸರ್. ದೊಡ್ಡ ಸ್ಕೂಲ? ಫೀಸು ದೊಡ್ಡದಾಗೆ ಇರುತ್ತಲ್ಲ ರಾಮಯ್ಯ? ಇರ್ಲೇಬೇಕಲ್ಲ ಸರ್, ವಿದ್ಯೆನೇ ಆಸ್ತಿ ಅಲ್ವಾ ಸರ್? ಇವತ್ತು ನಮ್ಮ ಮಕ್ಕಳನ್ನ ನಾವು ಕಷ್ಟಪಟ್ಟು ಓದಿಸ್ಬಿಟ್ರೆ ನಾಳೆ ದಿವಸ ಅವ್ರು ದೊಡ್ಡ ಆಫೀಸರ್ಗಳಾಯ್ತಾರೆ ಸರ್. ಏನೋ ನಮ್ಮ ಕೈಲಾದಷ್ಟು ಮಾಡ್ಬೇಕಲ್ಲ ಸರ್. ಇವತ್ತು ಚಂದಾಗಿದ್ದೀವಿ ಅಂದ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಬಿಟ್ರೆ ನಾಳೆ ದಿವಸ ನಮ್ಮ ಮಕ್ಕಳು ಬೇರೆ ಆಫೀಸರ್ಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತದೆ ಸರ್. ಕಾಪಿ ಕೇಳ್ಕೊಂಡು ಬಂದ್ರಿ ಅನ್ಸುತ್ತೆ, ತಗೋಬತ್ತೀನಿ ಸರ್. ರಾಮಯ್ಯ ಹೇಳಿದ್ ನಿಜ ಅಲ್ವಾ? ಇವಾಗೇನೋ ನಾವು ಚೆನ್ನಾಗಿದ್ದೀವಿ, ಆದ್ರೆ ಟೈಮು ಯಾವಾಗ್ಲೂ ಹೀಗೆ ಇರಲ್ವಲ್ಲ. ನಾನು ಅನುಭವಿಸಿದ ಕಷ್ಟ ನನ್ನ ಮಕ್ಕಳು ಅನುಭವಿಸ್ಬಾರ್ದು. ನಾನು ಹೀಗೆ ಇದ್ರೆ ನಾನು ಮಾಡಿರೋ ಸಾಲ ನಾಳೆ ನನ್ನ ಮಕ್ಕಳು ತೀರಿಸ್ಬೇಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ನೂ ಕಷ್ಟಪಟ್ಟು ದುಡಿಬೇಕು. ಭಗವಂತ ಹೇಳಿದಾನೆ, ನ್ಯಾಯವಾಗಿ ದುಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ. ನಾನು ಓವರ್ ಟೈಮ್ ಕೆಲಸ ಮಾಡ್ತೀನಿ, ನನ್ನ ಮಕ್ಕಳ ಭವಿಷ್ಯನ ಚೆನ್ನಾಗಿ ಕಟ್ಕೊಡ್ತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ. ಇಂಟ್ರೆಸ್ಟ್ ಕಟ್ತಾ ಇರೋ ನಾನು ಇನ್ವೆಸ್ಟ್ ಮಾಡೋ ಲೆವೆಲ್ಗೆ ಬೆಳಿತೀನಿ. ಶಿವಪ್ರಸಾದ್, ಆಲ್ ದಿ ಬೆಸ್ಟ್. ಬೆಲೆಗಳೆಲ್ಲ ಗಗನಕ್ಕೇರ್ಬಿಡ್ತು. ಅಬ್ಬಬ್ಬಬ್ಬಬ್ಬ, 80ರ ವಯಸ್ಸಿನಲ್ಲೂ ಚಾಂಪಿಯನ್ಶಿಪ್ ಗಿಟ್ಟಿಸಿದ ಬಾಕ್ಸರ್. ಅಯ್ಯೋನ ರಾಮ ಕೃಷ್ಣ ಅಂತ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋದು ಬಿಟ್ಬಿಟ್ಟು ಈ ವಯಸ್ಸಲ್ಲಿ ಬೇಕಾಗಿತ್ತಾ? ಕುಸ್ತಿ ಅಂತೆ, ಕುಸ್ತಿ. ತಾತ, ನಮ್ಮ ಎನರ್ಜಿ ತೋರ್ಸಕ್ಕೆ ಏಜ್ ಮುಖ್ಯ ಅಲ್ಲ, ಒಳ್ಳೆ ಸ್ಟೇಜ್ ಇರ್ಬೇಕು ಅಂತ ನಮ್ ಕನ್ನಡ ಲೆಕ್ಚರ್ ಹೇಳ್ತಿದ್ರು. ಹೌದಮ್ಮ ಹೌದಮ್ಮ, ನೀನು ಹೇಳೋದು ನಿಜ. 60 ವಯಸ್ಸಾದ್ರೆ ಏನು ಸಾಧ್ಯ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ, ಆದ್ರೆ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಹೌದು ಮಾವ, ಆದ್ರೆ ಇತ್ತೀಚೆಗೆ ತಲೆ ಮೇಲೆ ಬಿಳಿ ಕೂದಲು ಬಂದ್ಬಿಟ್ರೆ ಸಾಕು, ತಮಗೆ ವಯಸ್ಸಾಗೋಯ್ತು ಅಂತ ಜನ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಅದ್ ಹಾಗೇಗಿರಿ, ಈ ಜನಗಳೇ ಹಾಗೆ. ಮಕ ಬೆಳ್ಳಗಿರ್ಬೇಕಂತೆ, ಕೂದಲು ಕಪ್ಪಿಗಿರ್ಬೇಕಂದ್ರೆ ಅದು ಬದಲು ಆದ್ರೆ ಬಾಯ್ ಪಡ್ಕೋತಾರಂತೆ.
ಈ ಕಪ್ಪು ಬಿಳುಪಿನ ಕಾಳಗ ನಮ್ಗೆ ಯಾಕೆ? ಮೊದಲೇ ಆಫೀಸಿಗೆ ಲೇಟ್ ಆಯ್ತು. ಇವತ್ತು ಅಮ್ಮ ನಿನ್ ಫೇವ್ರೆಟ್ ದೋಸೆ ಮಾಡಿದ್ದಾಳೆ. ಅಯ್ಯೋ, ದೋಸೆ ತಿನ್ನಕ್ಕೆಲ್ಲ ಟೈಮ್ ಇರುತ್ತೋ ಇಲ್ವೋ, ಆಫೀಸಲ್ಲಿ ಅಷ್ಟೊಂದು ಕೆಲಸ. ಅಪ್ಪ, ನೀವ್ ಇವತ್ ಮನೆಗ್ ಬೇಗ ಬರ್ತೀರಾ? ಯಾಕಮ್ಮ ಪ್ರಣಿ? ನಾನು ಆಗ್ಲೇ ಹೇಳದ್ನಲ್ಲ, ನನ್ಗೆ ಪ್ರಬಂಧ ಬರೆಯೋದಿದೆ, ನೀವ್ ಹೆಲ್ಪ್ ಮಾಡ್ಬೇಕು ಅಂತ. ಓ ಅದಾ? ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಕೊಡ್ತೀನಿ. ಕಾಂಪಿಟೇಷನ್ ಇನ್ನೂ ಟೈಮ್ ಇದೆಯಲ್ಲ. ಅಪ್ಪ, ನೀನ್ ಅಕ್ಕಂಗೆ ನಾಳೆ ಪ್ರಬಂಧ ಬರ್ಕೊಡು, ಆದ್ರೆ ಇವತ್ ಬೇಗ ಬಾ, ನನ್ ಜೊತೆ ಕ್ರಿಕೆಟ್ ಆಡ್ಬೇಕು ನೀನು. ಆಫೀಸಲ್ಲಿ ಫುಟ್ಬಾಲ್ ಆಗಿರೋ ಅಪ್ಪನ್ನ ಕ್ರಿಕೆಟ್ ಆಡಕ್ ಕರೀತಾ ಇದೀಯಾ? ಇವತ್ತು ತುಂಬಾ ಲೇಟ್ ಆಗುತ್ತೆ ಮಗನೇ. ನಾಳೆ ಖಂಡಿತ ನಿನ್ ಜೊತೆ ಆಡ್ತೀನಿ. ಓಕೆ ರೀ, ಯಾಕ್ರಿ ಪ್ರತಿದಿನ ಎಲ್ಲದಕ್ಕೂ ನಾಳೆ ನಾಳೆ ಅಂತ ಹೇಳ್ತಿರ್ತೀರಾ? ಇತ್ತೀಚೆಗೆ ಆಫೀಸ್ ಕೆಲ್ಸನ ಮನೆಗೂ ತರ್ತಿದ್ದೀರಾ, ರಾತ್ರಿ ಎಲ್ಲ ಫೈಲ್ ನೋಡ್ಕೊಂಡು ಕೂತಿರ್ತೀರಾ. ಯಾಕ್ರಿ ಇಷ್ಟು ಬಿಡ್ವಿಲ್ದೆ ಕೆಲಸ ಮಾಡ್ತಿದ್ದೀರಾ? ಗಿರಿ, ಆಕ್ಚುಲಿ ಆಫೀಸಿಗೆ ಟೈಮ್ ಆಯ್ತು, ಆದ್ರೂ 5 ನಿಮಿಷ ಟೈಮ್ ಮಾಡ್ಕೊಂಡು ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ದುಡಿಯೋ ವಯಸ್ಸಲ್ಲಿ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ದುಡ್ಡು ಮಾಡಿದ್ರೇನೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರೋದು. ಅದಕ್ಕೆ ಈಗ್ಲಿಂದಲೇ ಕಷ್ಟ ಪಡ್ತಿರೋದು. ಲೇ ದಡ್ಡ, ನಾನು ನಿನ್ನ ಹಾಗೆ ನನ್ನ ವಯಸ್ಸಿನಲ್ಲಿ ದುಡಿಮೆ ಅಂತ ಹೆಂಡತಿ ಮಗನ ಜೊತೆ ಕಾಲ ಕಳೆಯಕ್ಕಾಗ್ಲಿಲ್ಲ. ಈಗ ಅದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಇದ್ದೀನಪ್ಪ. ಅಲ್ವಾ ಶಿವು? ಈಗ ಮಕ್ಕಳ ಜೊತೆ ಆಟ ಆಡದೆ ಇನ್ನು 10 ವರ್ಷ ಆದ್ಮೇಲೆ ಆಟ ಆಡ್ತೀನಿ ಅಂದ್ರೆ ಕಾಲ ನಮಗೋಸ್ಕರ ಕಾಯುತ್ತೇನೋ? ನೋಡೋ, ಈಗಿನ ಕಾಲದ ಮಕ್ಕಳು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಒಳ್ಳೆ ಬಸಳೆ ಸೊಪ್ಪು ಬೆಳೆದು ಬಿಡ್ತಾರಪ್ಪ. ಆಗ ಇವ್ರಗಳ ಜೊತೆ ಆಟ ಆಡಕ್ಕಾಗತ್ತಾ? ನೋಡೋ, ಯಾವ್ಯಾವ ಟೈಮ್ನಲ್ಲಿ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಪ್ಪ. ಅಪ್ಪ, ಲೈಫಲ್ಲಿ ಬರೋದು ಒಂದೇ ಸೀಸನ್. ಆ ಸೀಸನ್ ಅಲ್ಲೇ ನಾವು ದುಡ್ಕೊಂಡ್ಬಿಡ್ಬೇಕು. ಬರಲಾ? ರೀ, ಒಂದ್ ನಿಮಿಷ. ಇವತ್ತು ವ್ಯಾನ್ ಬಾಬಣ್ಣ ರಜಾ. ಸ್ಕಂದನ್ನ ನೀವು ಆಫೀಸ್ ಹೋಗ್ತಾ ಹಂಗೆ ಸ್ಕೂಲ್ ಡ್ರಾಪ್ ಮಾಡ್ಬಿಡ್ರಿ. ನಾನು ಇವತ್ತು ಅಪ್ಪನ ಜೊತೆ ಹೋಗ್ತೀನಿ. ಮಗನೇ, ಬೇಜಾರು ಮಾಡ್ಕೋಬೇಡ. ನಿನ್ನ ಸ್ಕೂಲ್ಗೆ ಬಿಟ್ಟು ನಾನು ಆಫೀಸ್ಗೆ ಹೋಗೋದು ತುಂಬಾ ಲೇಟ್ ಆಗ್ಬಿಡುತ್ತೆ. ನಾಳೆ ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಎಂತ ಯಜಮಾನ್ರ ಅವಸ್ಥೆ ಇದು? ಎಂತ ಮಾಡ್ಕೊಂಡ್ರಿ? ನಾನು ಬೇಕು ಅಂತ ಮಾಡ್ಕೊಳ್ಳಿಲ್ಲಪ್ಪ. ನಮ್ಮ ಸ್ಕಂದನ ಮೇಲೆ ಬೇರೆ ಯಾವುದೋ ಹುಡುಗ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಯಾಕಯ್ಯ ಅಂತ ಹಿಕ್ಕಳಿದೆ. ಅಷ್ಟಕ್ಕೆ ಅವ್ರ ತಾತ ಬಂದು ಬಕ್ ಅಂತ ಇಗ್ಬಿಟ್ನಪ್ಪ. ಅಯ್ಯಬ್ಯಾ, ಸರಿ, ನಾನು ಸ್ಕಂದನ್ನ ಸ್ಕೂಲ್ ವ್ಯಾನ್ ಹರಿಸಿ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೆ. ಬನ್ನಿ. ಇದೇ ಒಂದು ಹೊಟ್ಟೆ. ಇತ್ತೀಚೆಗಂತೂ ಇವ್ರು ನಮ್ಗೆ ಟೈಮೇ ಕೊಡ್ತಾ ಇಲ್ಲ ಕಣೆ. ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿ ಅಂದ್ರೆ ನಾಳೆ, ಸ್ಕಂದನ್ ಜೊತೆ ಆಟ ಆಡು ನಾಳೆ, ಪ್ರಾಣಿಗೇನಾದ್ರು ಬರ್ಕೊಡಿ ನಾಳೆ, ಏನ್ ಕೇಳಿದ್ರು ನಾಳೆ 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 ಅಂತಾರೆ. ಹೌದಾ ಅಕ್ಕ? ಬೇಕಾದ್ರೆ ಭಾವನ ಹತ್ರ ನಾನು ಮಾತಾಡ್ಲಾ? ಅಯ್ಯೋ ಚಿಚೆ, ಬೇಡ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮಾತು ಕೇಳಿಲ್ವಾ ನೀನು? ನಾನೇನೋ ನನ್ನ ಮನ್ಸು ಹಗ್ರ ಆಗ್ಲಿ ಅಂತ ನಿನ್ನ ಹತ್ರ ಹೇಳ್ಕೊತೀನಿ, ಆದ್ರೆ ಅವ್ರ ಕೆಲ್ಸನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹೋಗ್ಲಿ ಬಿಡು. ಕಾಶಿ, ಅಲ್ಲಿ ನಡೆದ ಗಲಾಟೆ ವಿಚಾರನ ನನ್ನ ಸೊಸೆ ಹೇಳ್ಬೇಡ ಕಣೋ. ಎಂತಕ್ಕೆ ಬೈತ್ರಾ? ಬೈದ್ರು ಪರವಾಗಿಲ್ಲ ಕಣೋ, ಪಾಪ ಅವಳು ನೊಂದ್ಕೊಂಡ್ಬಿಡ್ತಾಳೆ. ಅದನ್ನ ನಾನು ನೋಡೋಕ್ಕಾಗಲ್ಲ ಕಣೋ. ಅಡ್ಡಿಲ್ಲ, ಹೇಳೋದಿಲ್ಲ. ಬನ್ನಿ ಹುಷಾರು. ಮಾವ ಏನಾಯ್ತು ನಿಮಗೆ? ಹರೇ ರಾಮ ಹರೇ ಕೃಷ್ಣ ಅಂದಳಿ ಮನೇಲಿ ಇಪ್ಪದು ಬಿಟ್ಕೊಂಡ ಸ್ಟಂಟ್ ಮಾಸ್ಟರ್ ರವಿ ಬರ್ಮನ್ ನಮ್ನಿ ಫೈಟ್ ಮಾಡೋಕ್ರ ಇನ್ನಂತ ಆತ್ಮಾರ್ರ. ಏ ಕಾಶಿ, ನೀವು ಸುಮ್ಮನೆ ಇದ್ರು ವಾಸಿ. ಬಾಯ್, ಹೇಳ್ಬೇಡ ಅಂದ್ರೂ ಹೇಳ್ಬಿಟ್ಟಿಯಲ್ಲೋ. ಬಾಯಿ ತಪ್ಪಿ ಹೇಳಿಬಿಟ್ಟೆ ಮಾತ್ರ. ನನಗೇನಿಲ್ಲ, ಆರೋಗ್ಯವಾಗಿದ್ದೀನಿ. ಮಾವ, ನೀವ್ಯಾಕೆ ಫೈಟ್ ಮಾಡಕ್ ಹೋಗಿದ್ರಿ? ಅಯ್ಯಯ್ಯೋ, ನಾನು ಫೈಟ್ ಮಾಡಕ್ ಹೋಗ್ಲಿಲ್ಲಮ್ಮ, ಅವನೇ ನನ್ನ ಮೇಲೆ ಫೈಟ್ ಮಾಡ್ದ. ಗಿರಿಜಾ, ಬಾಮ ಇಲ್ಲಿ. ಇವತ್ತು ನಿನ್ನ ಮದುವೆ ಆನಿವರ್ಸರಿ ದಿನ. ಖುಷಿಯಾಗಿ ನಗ್ತಾ ಇರೋದು ಬಿಟ್ಬಿಟ್ಟು ಯಾಕವ ಬೇಜಾರು ಮಾಡ್ಕೊಂಡಿದ್ಯಾ? ಮಾವ, ಇವರು ರಾತ್ರಿ 12 ಗಂಟೆಗೆ ವಿಶ್ ಮಾಡ್ತಾರೆ ಅನ್ಕೊಂಡೆ,
ಮಾಡಲಿಲ್ಲ. ಓಹೋ, ಬೆಳಗ್ಗೆ ವಿಶ್ ಮಾಡಿದ್ನಾ? ಇಲ್ಲ ಮಾವ, ಬೆಳಗ್ಗೆಯಿಂದ ಅವ್ರು ಸುತ್ತಾನೆ ಸುತ್ತಾ ಇದ್ದೀನಿ, ಆದರೂ ಅವ್ರು ನನಗೆ ವಿಷಯ ಮಾಡಲಿಲ್ಲ. ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಅವ್ರಿಗೆ ನಮ್ಮ ಆ್ಯನಿವರ್ಸರಿನೇ ನೆನಪಿಲ್ಲ ಅನ್ಸುತ್ತೆ. ಅಯ್ಯೋ, ನೊಂದಕ್ಕೆ ಬೇಡಮ್ಮ, ಅವ್ರಿಗೆ ಖಂಡಿತ ಚೆನ್ನಾಗಿ ನೆನಪಿರುತ್ತೆ. ನಿನ್ನ ಆಟ ಆಡ್ಸೋದಕ್ಕೋಸ್ಕರ ತಮಾಷೆ ಮಾಡಿದ್ದಾನೆ. ಅವನು ಖಂಡಿತ ವಿಶ್ ಮಾಡೇ ಮಾಡ್ತಾನೆ. ಹೌದಾ? ನಿಜನಾ ಮಾವ? ಹೌದಮ್ಮ, ನನಗೆ ನನ್ನ ಮದುವೆ ಆದ ದಿನ ಚೆನ್ನಾಗಿ ನೆನಪಿರ್ತಿತ್ತು. ಆದ್ರೂ ನಿಮ್ಮತ್ತೆ ನಾ ಸತಾಯಿಸ್ತಿದ್ದೆ. ಆಗ ಅವಳು ಕಣ್ ತುಂಬಿಕೊಂಡು ಕೊಳೋತ ಅಳ್ತಿದ್ಲು. ಗಿರಿಜಾ, ಅವಳು ಅಳ್ತಾ ಇರೋ ಮುಖ ನೋಡಿದ್ರೆ ಎಷ್ಟು ಸಂತೋಷವಾಗತ್ತೆ ಗೊತ್ತಾ? ಬಹಳ ಸುಂದರವಾಗಿ ಕಾಣ್ತಿದ್ಲು. ಆವಾಗ ನಾನು ಚಿನ್ನ ರನ್ನ ಅಂತ ಕೆನ್ನೆ ಹಿಂಡಿ, ಏನೇ ನಮ್ಮ ಮದುವೆ ಆದ ದಿನ ನಾನ್ ಮರಿತೀನೇನೆ? ಸಾಧ್ಯನೇ ಇಲ್ಲ. ನಮ್ಮ 100ನೇ ವಿವಾಹ ವಾರ್ಷಿಕೋತ್ಸವನ ಭರ್ಜರಿಯಿಂದ ಮಾಡೋಣ ಅಂತಿದ್ದೆ. ಆದರೆ ಆ ದೇವರಿಗೆ ನಾವಿಬ್ರು ಸಂತೋಷವಾಗಿರೋದು ಅಷ್ಟಿಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ನನ್ನ ಹೆಂಡತಿ ಅರ್ಧದಲ್ಲೇ ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೊಟ್ಟೋಗ್ಬಿಟ್ಲಮ್ಮ. ಸಾರಿ ಗಿರಿಜಾ, ನಿನ್ನ ಮದುವೆ ಆನಿವರ್ಸರಿ ದಿನ ನಾನು ನಿನ್ನ ಮನಸ್ಸನ್ನ ನೋಯಿಸ್ಬಿಟ್ಟೆ ಕಣಮ್ಮ. ಅಯ್ಯೋ ಚೇಚೆ, ಹಾಗೇನಿಲ್ಲ ಮಾವ. ನೀನೇನು ಯೋಚನೆ ಮಾಡಬೇಡ, ನನ್ನ ಮಗ ಖಂಡಿತ ವಿಶ್ ಮಾಡೇ ಮಾಡ್ತಾನೆ. ಸರಿ ಮಾವ, ಆದರೆ ಒಂದು ಕಂಡೀಷನ್ನು. ಏನಪ್ಪ? ಅವ್ರಾಗವ್ರೆ ವಿಶ್ ಮಾಡೋವರೆಗೂ ನೀವು ಯಾರು ಅದನ್ನ ಜ್ಞಾಪಿಸ್ಬಾರ್ದು. ಸ್ವಲ್ಪ ಸೂಚನೆ? ರೀ, ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀನಿ. ಅಯ್ಯ, ಅದ್ಯಾಕೆ ಅಷ್ಟೊಂದು ನೊಲಿತಾ ಇದೆಯಾ? ಏನಾಯ್ತು? ತಗೋ, 150 ರೂಪಾಯಿ ಇದೆ. ಆ ಐರನ್ ಅಂಗಡಿ ಅವ್ರಿಗೆ 150 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕಾಗಿತ್ತು. ಕೊಟ್ಬಿಡು, ಇಲ್ಲಾಂದ್ರೆ ಎದುರುಗಡೆ ಸಿಕ್ತಾಗೆಲ್ಲ ತಲೆ ತಿಂತಾನೆ. ಬರ್ಲಾ? ರೀ, ನೀವೇನು ಮರ್ತಿಲ್ವಾ? ನಾನಾ? ಇಲ್ವಲ್ಲ. ಹಾ, ನೆನ್ಪಾಯ್ತು. ಅಪ್ಪ, ಯಾಕೆ ನೀವಿಬ್ರು ಒಂಥರ ಆಡ್ತಾ ಇದ್ದೀರಾ? ಎಲ್ಲ ನನ್ ಮರ್ತು ಹೋಗಿದೆ. ಯಾಕೆಲ್ಲ ಒಂಥರ ಆಡ್ತಿದ್ದಾರೆ? ಏನಾಗಿರ್ಬೋದು? ಇಲ್ಲ, ನನ್ನ ಹಣೆ ಬರ. ನನ್ನ ಗಂಡಂಗೆ ಅವ್ರ ಕತ್ತಕ್ಕೆ ಕಟ್ಕೊಳ್ಳೋ ಟೈಮ್ ಜ್ಞಾಪಕ ಇದೆ, ಆದ್ರೆ ಅವ್ರ ಕೈಯಾರೆ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ದಿನ ಜ್ಞಾಪಕ ಇಲ್ಲ. ಅಂದ್ರೆ ನಮ್ಮ ಆನಿವರ್ಸರಿ ದಿನನೇ ಜ್ಞಾಪಕ ಇಲ್ಲ. ಈ ಗಂಡಸರು ಎಷ್ಟು, ವಿರಾಟ್ ಕೊಹ್ಲಿ ಎಷ್ಟು 6 ಹೊಡೆದ, ಧೋನಿ ಎಷ್ಟು ಮ್ಯಾಚ್ ಗೆಲ್ಲಿಸ್ದ, ಯಾವ ರಾಜಕಾರಣಿ ಮನೇಲಿ ಎಷ್ಟು ಕೋಟಿ ಆಸ್ತಿ ಇದೆ, ಯಾವ ಹೀರೋ ಯಾವ ಸಿನಿಮಾ ಮಾಡ್ತಾ ಇದ್ದಾನೆ, ಈ ತರ ಊರವ್ರದ್ದೆಲ್ಲ ನೆನಪಿರತ್ತೆ. ಆದ್ರೆ ಕಟ್ಕೊಂಡಿರೋ ಹೆಂಡತಿ ಬಗ್ಗೆನೇ ನೆನಪಿರಲ್ಲ. ಈ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ಲಿ ಅಂತ ಅದ್ಯಾವುದೋ ಚೂರ್ಣ ಕೊಡ್ತಾರಲ್ಲ, ಅದನ್ನ ಮೊದಲು ಈ ಗಂಡಂದ್ರು ಕೊಡ್ಬೇಕು. ನಿನ್ನೆ ರಾತ್ರಿ 12 ಗಂಟೆಗೆ ವಿಶ್ ಮಾಡ್ತಾರೆ ಅನ್ಕೊಂಡೆ, ಮಾಡ್ಲಿಲ್ಲ. ಬೆಳಗ್ಗೆನಾದ್ರೂ ವಿಶ್ ಮಾಡ್ತಾರೆ ಅನ್ಕೊಂಡೆ, ಆಗ್ಲೂ ಮಾಡ್ಲಿಲ್ಲ. ಈಗ ಒಂದ್ ಹೆಜ್ಜೆ ಹಿಂದೆ ಬಂದಿದ್ ನೋಡಿ ಇನ್ನೇನ್ ವಿಶ್ ಮಾಡೇ ಬಿಟ್ರು ಅಂತ ಖುಷಿ ಆದೆ. ಅಷ್ಟರಲ್ಲಿ ಗಿರಿ ಟೈ ತಂದ್ಕೊಡೆ ಅಂತ ಅಂದ್ರು. ಟೈ ಅಂತೆ, ಟೈ. ದೇವ್ರೆ ದೇವ್ರೆ, ಎಂಥ ಟೈಮಲ್ಲಿ ಎಂಥ ಟೈ ಸಿಕ್ತು. ಇದನ್ನ ಅವರು ಮದುವೆ ರಿಸೆಪ್ಷನ್ ಅಲ್ಲಿ ಹಾಕೊಂಡಿದ್ರು. ಇದನ್ನ ಕೊಟ್ರೆ ಅವ್ರ ಗ್ಯಾರಂಟಿ ನಮ್ಮ ಆನಿವರ್ಸರಿ ನೆನಪಾಗೆ ಆಗುತ್ತೆ. ರೀ, ಟೈ ಸಿಕ್ತು, ಬಂದೆ. ಅಕ್ಕ, ಭಾವ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ವಿಶ್ ಮಾಡದೆ ಇರ್ಬೋದು. ಅವನ ಸರ್ಪ್ರೈಸ್ ಕೊಡ್ತೇನಮ್ಮ, ಅವ್ನು ಕೊಡೋದೆಲ್ಲ ಬರೀ ಶಾಕು. ಹಾಗೇನಿಲ್ಲ ಮಾವ, ನಾನು ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ವಾ. ಹೆಂಡತಿಯಾಗಿ ನಾನೇ ಅವ್ರನ್ನ ತಪ್ಪು ತಿಳ್ಕೊಂಬಿಟ್ರೆ
ಹೆಂಡತಿ ಅನ್ನೋ ಪದಕ್ಕೆ ಅರ್ಥ ಎಲ್ಲಿರುತ್ತೆ? ಹೀಗೆಲ್ಲ ಹೇಳಬೇಕು ಅಂತ ನನ್ನ ಮನ್ಸು ಹೇಳುತ್ತೆ. ಆದರೆ ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆಗಿದ್ದೀನಿ. ಪಕ್ಕದಲ್ಲಿರೋ ಹೆಂಡ್ತಿನೇ ಮರೆತು ಯಾವಾಗ ಆ ಕ್ರಿಕೆಟ್ ಬಗ್ಗೆ ವಾರ ತಿಥಿ ನಕ್ಷತ್ರ ಎಲ್ಲ ಹೇಳಿದ್ರೋ ಆಗ ನನಗೆ ಕೋಪ ಬಂದಿದ್ದು. ಅದು ಹಾಗಲ್ಲಮ್ಮ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ. ಈಗ ನನಗೆ ರಾಜಕೀಯದ ಬಗ್ಗೆ ಕೇಳು, ಎಲ್ಲ ಹೇಳ್ತೀನಿ. ಹಾಗೆ ಅವನು ಕ್ರಿಕೆಟ್ ಬಗ್ಗೆ ಹೇಳಿದ್ದಾನೆ. ಮಾವ, ಕ್ರಿಕೆಟ್ ಆಡೋದ್ರಿಂದ ಆಡೋರ್ ಮನೆ ಉದ್ಧಾರ ಆಗುತ್ತೆ. ಇದರಿಂದ ಅಕ್ಕಂಗೆ ಏನಾಗುತ್ತೆ? ನೀವೇನೇ ಹೇಳಿ, ಬಾವ ಮಾಡಿ ತಪ್ಪು. ಅಟ್ಲೀಸ್ಟ್ ಆನಿವರ್ಸರಿ ಡೇಟ್ ಆದ್ರೂ ನೆನ್ಪಿಡ್ಕೋಬೇಕಲ್ವಾ? ಹೋಗ್ಲಿ ಬಿಡು ಗೌರಿ, ನೀನು ಅವ್ರಿಗೇನು ಹೇಳ್ಬೇಡ, ನನ್ನ ಮನ್ಸಿಗೆ ನೋವಾಗತ್ತೆ. ಗಿರ್ಜಮ್ಮ, ಬಲ್ಲಪ್ಪ. ಗಿರ್ಜಮ್ಮ, 17ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ತಗಣಿ, ದೇವಸ್ಥಾನಕ್ಕೆ ಹೋಗಿ ಖುದ್ದಾಗಿ ಹಣ್ಣುಕಾಯಿ ಮಾಡಿಸ್ಕೊ ತಗೊಬಂದಿದ್ದೆ. ಹಣ್ಣು ಕಾಯಿ ಹೂವು ಎಲ್ಲ ಇದ್ರೊಳಗೆ ಇತ್ತು. ಥ್ಯಾಂಕ್ಸ್ ಕಾಶಿ ಅವರೇ. ನೋಡಿ, ನೀವು ನಮ್ಮ ಆ್ಯನಿವರ್ಸರಿನ ನೆನ್ಪಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿದ್ದೀರ. ಆದರೆ ನಮ್ಮ ಯಜಮಾನ್ರಿಗೆ ನೆನಪಿಲ್ದೆ ಹೋಯ್ತು. ನೀವು ಶಿವಪ್ರಸಾದ್ ಅವರಿಗೆ ಪೂಜೆ ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊ ಬನ್ನಿ ಅಂತೇಳಿ ಹೇಳಿದ್ದೀರಾ? ಅಯ್ಯೋ ಕಾಶಿ ಅವರೇ, ನಾನು ಹೇಳ್ತಿರೋದು ಆ ವಿಷಯ ಅಲ್ಲ. ನಮ್ಮ ಯಜಮಾನ್ರಿಗೆ ಆ್ಯನಿವರ್ಸರಿ ಅಂತಾನೆ ಜ್ಞಾಪಕ ಇಲ್ಲ. ಇವತ್ತು ನಮ್ಮ ಆ್ಯನಿವರ್ಸರಿ, ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಯಾವುದೂ ಆಗಲೇ ಇಲ್ಲ. ನೀವು ಹೇಳಿದ ನಿಜ. ಯಾವ ಗಂಡಂಗೆ ತನ್ನ ಹೆಂಡತಿ ಬರ್ತ್ಡೇ ಆ್ಯನಿವರ್ಸರಿ ಇದು ಯಾವುದು ಜ್ಞಾಪಕ ಇರಲ್ವೋ, ಆ ಗಂಡಂಗೆ ಹೆಂಡತಿ ಬಗ್ಗೆ ಪ್ರೀತಿನೇ ಇರಲ್ಲ. ಅಮ್ಮ ಗಿರಿಜಾ, ನೊಂದ್ಕೋಬೇಡ, ಸಮಾಧಾನವಾಗಿರು. ಇನ್ನೂ ದಿನ ಮುಗಿದಿಲ್ಲ, ನಿನ್ನ ಗಂಡ ಬರ್ತಾನೆ, ಖಂಡಿತ ವಿಶ್ ಮಾಡ್ತಾನೆ. ಕಾಶಿ ಯಜಮಾನ್ರೆ, ಈಗ ನಾವೊಂದು ಕೆಲಸ ಮಾಡೋಣ. ಎಂತ? ನಾವೆಲ್ಲರೂ ಆಂಜನೇಯನ ಗುಡಿಗೆ ಹೋಗೋಣ. ಅಲ್ಲಿ ಕೇಶವದಾಸ ಹರಿಕತೆ ಇದೆ, ನಾವೆಲ್ಲ ಕೇಳೋಣ. ಅಷ್ಟರಲ್ಲಿ ಇವ್ರ ಗಂಡ ಬರ್ತಾನೆ, ಇಬ್ಬರು ಅಂತ ಖುಷಿ ಖುಷಿಯಿಂದ ಮಾತಾಡ್ತಾರೆ. ಆಮೇಲೆ ವಿಶ್ ಮಾಡ್ತಾರೆ, ಆಯ್ತಾ? ಕರೆಕ್ಟ್ ಮಾವ. ಎಲ್ರು ಇದ್ರು ಅಂತ ವಿಶ್ ಮಾಡದೇ ಇರ್ಬೋದು, ಯಾರು ಇಲ್ಲ ಅಂದ್ರೆ ವಿಶ್ ಮಾಡೇ ಮಾಡ್ತಾರೆ. ಅಕ್ಕ, ನೀನು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡು, ಬಾಬಾ ಕ್ಲೀನ್ ಬೋಲ್ಡ್ ಆಗ್ತಾರೆ. ಓಹ್, ಏನ್ಗಿರಿ ಇಷ್ಟೊಂದು ಐಟಮ್ಸು? ಪಲಾವು, ಕೋಸಂಬರಿ, ಪಾಯಸ. ಓ, ಕ್ಯಾಂಡಲ್ ಹಚ್ಬಿಟ್ಟಿದ್ಯಾ? ಕ್ಯಾಂಡಲ್ ಲೈಟ್ ಡಿನ್ನರಾ ಅಥವಾ ಕರೆಂಟ್ ಉಳಿಸೋ ಪ್ಲಾನಾ? ಹಾಗೆಲ್ಲ ತಪ್ಪು ನಿರ್ಧಾರ ತಗೋಬೇಡ. ಒಂದೊಂದು ಕ್ಯಾಂಡ್ಲು 20 ರೂಪಾಯಿ, 60 ರೂಪಾಯಿ ಕರ್ಗೋಯ್ತು. ಗಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಈ ಕ್ಯಾಂಡ್ಲ್ ಬೆಳಕಲ್ಲಿ ನಿನ್ನ 2 ಕಂಗಳು ನೋಡ್ತಾ ಇದ್ರೆ 2 ಬೆಳದಿಂಗಳು ಒಟ್ಟೊಟ್ಟಿಗೆ ನೋಡ್ದಂಗೆ ಆಗ್ತಾ ಇದೆ. ಯಾಕಿದೆಲ್ಲ? ಎಲ್ಲ ನಿಮಗೋಸ್ಕರ ಅಲ್ಲಲ್ಲ, ನಮಗೋಸ್ಕರ ರೀ. ಓಹ್, ಮಕ್ಕಳು ಮರಿಯಲ್ಲ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಅವರು ಭಜನೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದು ಬಯಸದೇ ಬಂದ ಭಾಗ್ಯನ ಅಥವಾ ತಮ್ಮ ಕೃಪಾ ಕಟಾಕ್ಷನ? ಇದು ಬಯಸದೇ ಬಂದ ಭಾಗ್ಯ ಅಲ್ಲ, ಬಯಸಿ ಬಯಸಿ ತಂದ ಭಾಗ್ಯ. ಓ, ಹಾಗಾದ್ರೆ ತಡ ಯಾಕೆ? ಬಡಿಸ್ಬಿಡು, ತಿನ್ಬಿಡ್ತೀನಿ. ದೇವ್ರೆ ದೇವ್ರೆ, ಊಟ ಮಾಡೋವಾಗ್ಲಾದ್ರೂ ಇವ್ರಿಗೆ ನೆನಪಾಗ್ಲಪ್ಪ. ಗಿರಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಬೇಗ ಬೇಗವಾ ಬಡ್ಸು. ಸಾಕು 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 ಸಾಕು. ಗಿರಿ, ನೀನು ಕುತ್ಕೋ, ಒಟ್ಟಿಗೆ ಊಟ ಮಾಡೋಣ. ಪರವಾಗಿಲ್ಲ ರೀ, ನಿಮಗೆ ಬಡಿಸಿ ನಾನು ಆಮೇಲೆ ಊಟ ಮಾಡ್ತೀನಿ. ನೀವೀಗ ಆರಾಮಾಗಿ ಊಟ ಮಾಡಿ. ಮೆತ್ತಗೆ ತಿನ್ರಿ. ಮೆತ್ತಗೆ ತಿನ್ನಕ್ಕಾಗಲ್ಲ ಗಿರಿ, ಬೇಗ ಬೇಗ ತಿನ್ಬೇಕು. ಆಫೀಸ್ ಕೆಲಸ ತುಂಬಾ ಇದೆ, ತಿನ್ಬಿಟ್ಟು ಹೋಗ್ತೀನಿ. ಏನು ಟೈಮ್ ವೇಸ್ಟ್ ಬನ್ನಿ, ಕುಡಿ ಕುಡಿ. ಹಾ ಗಿರಿ, ಇವತ್ತು
ಇವತ್ತು ನಮ್ಮ ದೊಡ್ಡ ಬಾಸ್ ನನಗೆ ಫೋನ್ ಮಾಡಿದ್ರು. ನಿನ್ನಿಂದ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಐ ಆಮ್ ವೆರಿ ಹ್ಯಾಪಿ. ಮಲಗಕ್ಕೆ ಮುಂಚೆ ಇನ್ನೊಂದಷ್ಟು ಜನ ಕ್ಲೈಂಟ್ಸ್ಗೆ ಫೋನ್ ಮಾಡ್ಬಿಡ್ತೀನಿ. ಹೇ, ಏನಿದು ಚೆನ್ನಾಗಿದೆ. ಪ್ರೀತಿಯ ಅಪ್ಪ ಅಮ್ಮ, ಸದಾ ನಗು ನಗುತ್ತಾ ಇರಿ, ಹ್ಯಾಪಿ ಆನಿವರ್ಸರಿ. ನಿಮ್ಮ ಪ್ರೀತಿಯ ಮಕ್ಕಳು ಪ್ರಣೀತಾ, ಸ್ಕಂದ. ಅಯ್ಯಯ್ಯೋ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಕೆಲಸ ಅನ್ಕೊಂಡು ಇವತ್ತು ಯಾವ ದಿನ ಅಂತಾನೆ ಮರ್ತೋಗ್ಬಿಟ್ಟಿದ್ದೀನಲ್ಲ. ಪಾಪ ಗಿರಿ ಹೊಸ ಬಟ್ಟೆ ಹಾಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ಲು ಆನಿವರ್ಸರಿ ಅಂತ. ಎಷ್ಟೊಂದ್ ಸರಿ ನನಗೆ ನೆನಪು ಮಾಡಕ್ ಪ್ರಯತ್ನ ಪಟ್ಲು. ದಡ್ಡ ನಾನು ನೆನಪೇ ಮಾಡ್ಕೊಳ್ಳಿಲ್ಲ. ಕಿರಿ ಆಫೀಸಲ್ಲಿದ್ದಾಗ ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಮಾಡಿದ್ಲು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಎಲ್ರು ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೋತಾರೆ, ಆದ್ರೆ ನನಗ್ ನೀವು ಬರೀ ಒಳ್ಳೆ ಗಂಡ ಅಷ್ಟೇ ಅಲ್ಲ, ಅಪ್ಪಂಗೆ ಒಳ್ಳೆ ಮಗ, ಸ್ಕಂದ ಪ್ರಾಣಿಗೆ ಒಳ್ಳೆ ಅಪ್ಪ, ನಮ್ಮಪ್ಪ ಅಮ್ಮಂಗೆ ಒಳ್ಳೆ ಅಳಿಯ ಅಷ್ಟೇ ಅಲ್ಲ ರೀ, ಇಡೀ ಜಗತ್ಗೆ ನೀವೊಬ್ರು ಒಳ್ಳೆ ವ್ಯಕ್ತಿ. ಐ ಲವ್ ಯು ರೀ. ಈ ಮೆಸೇಜ್ ಕೇಳಿಸ್ಕೊಂಡ ತಕ್ಷಣ ನನಗೆ ಫೋನ್ ಮಾಡಿ, ನಾನು ಕಾಯ್ತಾ ಇರ್ತೀನಿ, ಆಯ್ತಾ? ಅವನೇ ಆದ್ರೂ ಕೇಳಿಸ್ಕೋಬಾರ್ದಾಗಿತ್ತ ನಾನು ಇದನ್ನ. ಮಕ್ಕಳು ಏನಾಯ್ತಪ್ಪ? ಅವ್ರು ಮನೇಲೇ ಇದ್ದಿದ್ರು ಏನೂ ಆಗ್ತಿರ್ಲಿಲ್ಲ ಕಣೋ. ಗಿರಿಜಾ ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಹೊರಗೆ ಹೋಗಿ ರಸ್ತೆ ದಾಟ್ಬೇಕಾದ್ರೆ ಅಪಘಾತ ಆಗೋಯ್ತು ಕಣೆ. ಕಾಶಿ ಗೌರಿ, ಗಿರಿ ಕಂಡ್ಬಿಟ್ಟಿದಾಳ. ಮಕ್ಳೇನಾದ್ರು ಮಾತಾಡಿದ್ರ? ಏನಾದ್ರು ಹೇಳಿ. ಬಾವಾ, ನಮಗೂ ಏನೂ ಹೇಳಿಲ್ಲ ಡಾಕ್ಟರ್. ಕಾಲ್ ಬಂದಾಗಲೇ ಗೊತ್ತಾಗಿದ್ದು, ಅದಕ್ಕೆ ಮಾವನ್ ಕರ್ಕೊಂಡ್ ಬಂದ್ವಿ. ನಾವು ಇನ್ನೂ ಅವ್ರನ್ನ ನೋಡಿಲ್ಲ. ಎಲ್ಲಿದಾರ ಅವರು? ನಾನು ಈಗಲೇ ನೋಡ್ಬೇಕು. ಶಿವರೇ ಬನ್ನಿ ಮಾರ್ರೆ, ಸಮಾಧಾನ ಮಾಡ್ಕೊಂಡೆ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಕಾಶಿ ಅವರೇ? ಮೊದಲು ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡ್ಬೇಕು ಅಷ್ಟೇ. ಹಲೋ, ಸೈಲೆಂಟ್ ಆಗಿರಿ. ಯಾಕೆ ಕೂಗಾಡ್ತಾ ಇದ್ದೀರಾ? ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ದಯವಿಟ್ಟು ಯಾರು ಮಾತಾಡ್ಬೇಡಿಪ್ಪ. ದಯವಿಟ್ಟು ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ. ಇನ್ಮೇಲೆ ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ. ನಾನು ಅವ್ರ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಆಯ್ತು ಸಮಾಧಾನವಾಗಿರಿ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ವಾ? ನೋಡಿ, ಇದರಿಂದ ಬೇರೆ ಪೇಷಂಟ್ಗಳಿಗೂ ತೊಂದರೆ ಆಗುತ್ತೆ. ನೀವು ಸಮಾಧಾನ ಮಾಡಿಯಪ್ಪ. ಶಿವರೇ ಬನ್ನಿ ಮರ್ವೆ, ಕೂಕಣಿ ಸಮಾಧಾನ. ವಾಪಸ್ ಕಂದ ನನ್ನ ಜೊತೆ ಆಟ ಆಡಕ್ ಬಾಪ ಅಂತ ದಿನ ಕರೀತಾನೆ ಇದ್ದ. ಪ್ರಣಿ, ಕನ್ನಡ ಪ್ರಬಂಧ ಕಾಂಪಿಟೇಷನ್ ಇದೆ, ಹೆಲ್ಪ್ ಮಾಡಪ್ಪ ಅಂತ ಹೇಳ್ತಾನೆ ಇದ್ಲು. ಅವನ ಜೊತೆ ನಾನು ಆಟನೂ ಆಡ್ಲಿಲ್ಲ, ಇವಳು ಹೆಲ್ಪೂ ಮಾಡ್ಲಿಲ್ಲ. ಇಬ್ಬರಿಗೂ ನಾಳೆ 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 ಅಂತ ತಳ್ತಾನೆ ಬಂದೆ. ಪಾಪ ನನ್ನ ಹೆಂಡತಿ ಗಿರಿ ನನಗೋಸ್ಕರ, ನಮ್ಮ ಮನೆಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದಾಳೆ. ಅವಳಿಗೂ ಸರಿಯಾಗಿ ಟೈಮ್ ಕೊಡ್ಲಿಲ್ಲ. ಗಿರಿ, ಗಿರಿ, ಅಯ್ಯೋ ಬಂದೆ ರೀ. ಅಯ್ಯೋ, ನನ್ನ ಕರೆದಿವ್ರೆಲ್ಲ ಹೊಟ್ಟೋದ್ರು ರೀ. ನೋ ಸೌಂಡ್. ನನಗೆ ಸೌಂಡ್ ಅಂದ್ರೆ ಅಲರ್ಜಿ. ಸ್ಟ್ಯಾಚ್ಯೂ ರಿಲೀಸ್. ಅಯ್ಯೋ, ನಾಚಿಕೆ. ಗಿರಿ, ಬಾಂಬೆ ಮುಂಬೈ ಆಯ್ತು, ಮೆಡ್ರಾಸ್ ಚೆನ್ನೈ ಆಯ್ತು, ಫೋನು ಟಚ್ ಸ್ಕ್ರೀನ್ ಆಯ್ತು, ಥಿಯೇಟ್ರು ಮಲ್ಟಿಪ್ಲೆಕ್ಸ್ ಆಯ್ತು. ಇಷ್ಟೆಲ್ಲ ಬದಲಾದ್ರೂ ನೀನ್ ನಾಚ್ಕೊಳ್ಳೋ ರೀತಿ ಮಾತ್ರ ಒಂದು ಚೂರು ಬದಲಾಗಿಲ್ಲ.
ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅದೇ ತರ ನಾಚ್ಕೊಂತೀಯ, ಸೇಮ್ ಟು ಸೇಮ್. ನೀವೇನ್ ಚೇಂಜ್ ಆಗ್ಬಿಟ್ಟಿದ್ದೀರಾ? ಮೊದಲನೇ ದಿನದಿಂದ ಇವತ್ತಿನವರೆಗೂ ಹಾಗೆ ನನ್ನ ಪ್ರೀತಿಸ್ತಾ ಅಲ್ವಾ? ಗಿರಿ, ಈ ಜೆಂಟ್ಸ್ ಇದಾರಲ್ಲ, ಅದೇ ಗಂಡಸರು, ಸಂಸಾರಿ ಆಗೋಕ್ ಮುಂಚೆ ಅವ್ರ ಜೀವನ ಹೇಗಿರುತ್ತೋ ಸಂಸಾರಿ ಆದ್ಮೇಲೂ ಹಾಗೇ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಹೆಂಡತಿ, ಮಕ್ಕಳು, ಮನೆ ಜವಾಬ್ದಾರಿ ಇವುಗಳ ನಡುವೆ ಹೆಂಡತಿ ಬಗ್ಗೆ ಮೊದಲನಷ್ಟು ಪ್ರೀತಿನ ತೋರಿಸ್ಕೊಳ್ದೇ ಇರಬಹುದು. ಆದ್ರೆ ತೋರಿಸ್ಕೊಳಕ್ ಆಗದೆ ಇರೋಷ್ಟು ಪ್ರೀತಿ ಇಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ನಾವು ಪ್ರೀತಿ ಮಾಡೋದನ್ನ ನಿಲ್ಸಿರಲ್ಲ, ಆದ್ರೆ ಆ ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಷ್ಟೆ. ಕಿರಿ, ನಿನಗೆ, ಮಕ್ಕಳಿಗೆ, ಅಪ್ಪನಿಗೆ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡು. ಇನ್ಮೇಲೆ ನಿಮ್ಮ ಜೊತೆ ತುಂಬ ಕಾಲ ಕಳೀತೀನಿ. ಆಫೀಸ್ಗೆ, ಮನೆದು ಮನೆಗೆ. ಓಕೆ? ಪರವಾಗಿಲ್ಲ ರೀ, ನಿಮ್ಮ ಕೆಲ್ಸದ ಬಗ್ಗೆ ನನಗೂ ಅರ್ಥ ಆಗತ್ತೆ. ನೀವು ಸಾರಿ ಎಲ್ಲ ಕೇಳಬೇಡಿ. ನೀವು ಯಾವಾಗಲೂ ತಲೆ ಎತ್ತಿ ನಡೀತಾ ಇರಬೇಕು. ಆಗ್ಲೇ ನಿಮ್ಮ ಹೆಸರನ್ನು ಸೇರಿಸ್ಕೊಂಡಿರೋ ನನ್ನ ಹೆಸರಿಗೆ ಒಂದು ಬೆಲೆ. ಥ್ಯಾಂಕ್ಸ್ ಕಿರಿ. ಸರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಒಂದು ನಿಮಿಷ. ಹೌದು, ದಿನ ಹೂ ಮುಡ್ಕೋತಾ ಇದ್ದಲ್ಲ, ಇವತ್ತು ಯಾಕೆ ಮುಡ್ದಿರ್ಲಿಲ್ಲ? ವಾಟ್ ಇಸ್ ದ ಸೀಕ್ರೆಟ್? ಅದು ನೀವೇ ಇವತ್ತು ಹೂ ತಂದು ನಿಮ್ಮ ಕೈಯಾರೆ ನಾನು ಮುಡಿಸ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹೂ ಮುಡ್ತಿರ್ಲಿಲ್ಲ. ಹೌದಾ? ನೋಟಿ ನೋಟಿ. ನೋಡಿದ್ರಾ, ಆಟದಲ್ಲಿ ಗೆಲ್ಲೇಬೇಕು ಅಂತ ಇವರೆಲ್ಲರೂ ಕಡೆವರೆಗೂ ಹೋರಾಟ ಮಾಡ್ತಾನೆ ಇರ್ತಾರೆ, ಒಬ್ಬರ ಮೇಲೊಬ್ರು. ಆದ್ರೆ ಕಡೆಗೆ ಎಲ್ಲರೂ ಒಂದೇ ಜಾಗ ಸೇರ್ಕೋತಾರೆ, ಅಂದ್ರೆ ಒಂದೇ ಬಾಕ್ಸಲ್ಲಿ ಸೇರ್ಕೋತಾರೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಕೆಲಸಕ್ಕೋಸ್ಕರ ಏನೇ ಹೋರಾಟ ಮಾಡಿದ್ರು ಅದರಿಂದ ಆಚೆ ಒಂದು ಬದುಕಿರುತ್ತೆ. ಆ ಬದುಕಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ತಿಳ್ಕೋಬೇಕು. ಓಕೆ? ಸತ್ಯವಾದ ಮಾತು. ಓಕೆ, ಆದ್ರೆ ಇಲ್ಲಿ ನಿಮ್ಮನೆ ಹೋಯ್ತು. ಏಯ್, ಇವನು ಯಾರ? ಇವನು ಕುದುರೆ ಹೆಂಗ ಹೋಗುತ್ತೆ? ಅದೇ ಅದ್ರ ಮೇಲೆ ಕುತ್ಕೊಂಡ್ರೆ ಟುಕು 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 ಅಂತ ಹೋಗುತ್ತೆ. ಹಾಗಲ್ವೋ, ಅವ್ರು ಕೇಳಿದ್ದು ಕುದುರೆ ಯಾವ ದಾರಿ ಹೋಗುತ್ತೆ ಅಂತ. ಹುಲ್ಲೆಲ್ಲಿರುತ್ತೋ ಆ ದಾರಿಲೇ ಹೋಗುತ್ತೆ. ನೋಡಿದ್ರಾ, ಇವ್ನು ನಿಮ್ಮ ಮಗನೇ ಅಂತ ಪ್ರೂವ್ ಮಾಡ್ಬಿಟ್ಟ. ಹೇ ಗಿರಿ, ಇವನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರೆ ನನಗೆ ಹೇಳ್ತಾ ಇದೆಯಾ ನೀನು? ಹೇಯ್, ಕುದುರೆ ಎಲ್ಲೆಲ್ಲೋ ಹೋಗಾಗಿಲ್ಲ, ಎಲ್ ಶೇಪಲ್ಲೇ ಹೋಗ್ಬೇಕು. ಗಿರ್ಜಮ್ಮ. ಓ, ಕಾಶಿ ಅವರು. ಅಯ್ಯೋ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಿಲ್ಲ. ಏನಮ್ಮ ಏನು ಆಗಿಲ್ಲ ಅಂತ ಹೇಳ್ತಿದ್ಯಾ? ಅಷ್ಟೊಂದು ರಕ್ತ ಹೋಗ್ತಿದೆ. ಅಲ್ಲಮ್ಮ, ನೋಡ್ಕೊಂಡು ತರಕಾರಿ ಹೆಚ್ಚಕ್ಕಿಲ್ವಾ? ಅಯ್ಯೋ ಮಾವ, ಸ್ವಲ್ಪ ಕುಯ್ದೋಯ್ತು ಅಷ್ಟೇ, ಬೇರೆ ಏನಿಲ್ಲ. ಏನಿಲ್ಲ ಅಂತ ಹೇಳ್ತಾ ಇದ್ಯಾ? ಎಷ್ಟೊಂದು ರಕ್ತ ಬರ್ತಾ ಇದೆ. ರೆಡಿ, ಡಾಕ್ಟರ್ ಹತ್ರ ಹೋಗೋಣ. ಅಪ್ಪ, ಇದು ಬ್ಯಾಂಡೇಜ್ ಮಾಡ್ತೀನಿ. ಬೇಗ 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 ತುಂಬಾ ಬೇಕಮ್ಮ. ತುಂಬಾ ಉರಿತಾ ಇದೆಯಾ? ಅಯ್ಯೋ ಇಲ್ಲ ರೀ. ಇದೆಂತ ಶಿವ ಅವರೇ, ಇಷ್ಟು ಸಣ್ಣ ಗಾಯಕ್ಕೆ ನೀವು ಎಷ್ಟು ಹೆದರ್ಕಂತಿದ್ರಿ? ಕಾಶಿ, ಗಿರಿಗೆ ಸ್ವಲ್ಪ ನೋವಾದ್ರೂ ನನ್ನಿಂದ ಸಹಿಸ್ಕೊಳಕ್ ಆಗೋದಿಲ್ಲ. ಅಮ್ಮ, ಉಗುಳು ಹಚ್ಚಿ ಸರಿ ಹೋಗುತ್ತೆ. ನಾವೆಲ್ಲ ಆಟ ಆಡುವಾಗ ಬಿದ್ರೆ ಹೀಗೆ ಮಾಡೋದು. ನೀವು ಹಚ್ಚಿ ಸರಿ ಹೋಗುತ್ತೆ. ಹಾಗೆಲ್ಲ ಮಾಡಬಾರ್ದು. ಅರಿಶಿನ ಹಚ್ಚಿದ್ರೆ ಸರಿ ಹೋಗುತ್ತೆ. ಪ್ರಣಿ, ಬೇಗ ಅರಿಶಿನ ತಗೊಂಬಾ. ನೀನ್